ಇಲ್ಲೇ ಅವನ ಮಲಗಿದಾನಲ್ಲ. ಊರ್ ಬಂತ? ಊರ್ ಬಂದಿಲ್ಲ, ನಾವು ಬಂದಿದ್ದೇವೆ. ನೀವ್ ಯಾವಾಗ ಬಂದ್ರಿ? ನಾವು ಬಂದು ತುಂಬಾ ಹೊತ್ತಾಯ್ತು. ಅಯ್ಯೋ ಅಯ್ಯೋ ಲೈ ಎತ್ತಲೈ. ಓಕೆ ಓಕೆ ಓಕೆನಾ? ಹಲೋ, ಒಂದ್ ನಿಮಿಷ. ಏನ? ನನ್ನ ಹತ್ರ ಇದ್ದಿದ್ದೆಲ್ಲ ಇಸ್ಕೊಂಡ್ರಿ, ಆದ್ರೆ ಒಂದ್ ಮಾತ್ರ ಮರ್ತು ಬಿಟ್ರಲ್ಲ. ಏನದು? ನೋ ನೋ ನೋ, ನೀ ಎಲ್ ಬೇಕಾದ್ರೂ ಮಾಡಿ, ಇಲ್ಲಿ ಮಾತ್ರ ಹೊಡಿಬೇಡ. ಯಾಕೆ? ಇದಕ್ಕೆ. ನಿನ್ ಹೂವು ಹೂವು ಅಂದವಾಗಿರೋ ವಸ್ತು ಯಾವತ್ತೂ ಅಂದವಾಗಿರೋ ಕೈಲಿರ್ಬೇಕು. ಇಟ್ಸ್ ಫಾರ್ ಯು. ಥ್ಯಾಂಕ್ಸ್. ಮೇಘಮಾಲಾ, ನಿನ್ ಹೆಸರು ಬಹಳ ಚೆನ್ನಾಗಿದೆ. ಹಲೋ ಹೀರೋ ಸಾಹೇಬ್ರೆ, ಬನ್ನಿ. ಏನು ಬೇಡ, ನಾ ಬಂದ್ ಕೆಲಸ ಮುಗೀತು, ನೀವೇನು ಹೊರಡ್ಬೋದು. ನೋಡು ನೋಡು, ಮೇಘಮಾಲಾ, ಅವ್ನು ಯಾರು ಅಂತ ನಿಂಗೆ ಗೊತ್ತಾ? ಮತ್ತೆ ನಿನ್ ಹೆಸರು ಕರ್ದ? ಏನೋಪ್ಪ, ಏನೇ ಆಗ್ಲಿ ತುಂಬಾ ಹ್ಯಾಂಡ್ಸಮ್ ಆಗಿದ್ದಾನೆ ಕಡೆ.
ಕೂತ್ಕೋ ಅಮ್ಮ. ಏನಮ್ಮ ಇದು? ನಾವು ನಿನ್ನ ನೋಡೋದಕ್ಕೆ 10 ಮೈಲಿ ದೂರದಿಂದ ಬಂದಿದ್ದೀವಿ, ತಲೆ ಬಗ್ಗಿಸ್ಕೊಂಡು ಕೂತಿದ್ದೀಯಲ್ಲ, ತಲೆ ಎತ್ತಮ್ಮ. ಹುಡುಗಿ ಎಲ್ಲಿವರೆಗೂ ಓದಿದ್ದಾಳೆ? SSLC ಪಾಸ್ ಮಾಡಿದಾಳೆ. ಹಾ, ಅಷ್ಟೊಂದು ಓದಿದಾಳ? ಹೌದು. ಸಂತೋಷ. ಎಲ್ಲಮ್ಮ ಇದನ್ನ ಹೇಳು ನೋಡೋಣ. ಅಮೇರಿಕಾನ ಯಾರು ಕಂಡು ಹಿಡಿದಿದ್ದು? ವಾಸ್ಕೋ ಡಿ ಗಾಮ. ಕರೆಕ್ಟ್. ಹುಡುಗಿ ತುಂಬಾ ಜಾಣೆ ಕಣೆ. ಏನು ಬುದ್ಧಿವಂತೆ ಜಾಣೇನೋ. ಅಮೆರಿಕ ಕಂಡು ಹಿಡಿದಿದ್ದು ಕೊಲಂಬಸ್ಸು. ಹುಡುಗಿ ಹೇಳಿದ್ದು ತಪ್ಪು ಕಣೋ. ಅಯ್ಯ ಅಮೇರಿಕಾನ್ ಯಾರು ಕಂಡು ಹಿಡಿದ್ರೆ ನಮಗೇನಂತೆ? ನಮ್ಮ ಹುಡುಗನಿಗೆ ಒಂದು ಒಳ್ಳೆ ಸೊಸೆನ ಹುಡುಕಿದ್ವಿ, ಅದು ಪಾಯಿಂಟು. ಅದಕ್ಕೆ ಹೇಳೋದು ಸ್ಕೂಲ್ ಮೇಸ್ಟ್ರನ್ನೆಲ್ಲ ಹುಡುಗಿರ್ ನೋಡೋದು ಕರ್ಕೊಂಬರ್ಬಾರ್ದು ಅಂತ. ನಾವು ಹುಡುಗಿನ ಫೋಟೋಲ್ ನೋಡೋದು ಕೂಡ್ಲೆ ಒಪ್ಕೊಂಡ್ಬಿಟ್ವಿ. ಇನ್ 2 ದಿವಸಕ್ಕೆ ನಮ್ಮ ಹುಡುಗ ಬಂದ್ಬಿಡ್ತಾನೆ. ಕೂಡ್ಲೆ ನಿಶ್ಚಿತಾರ್ಥ ಇಟ್ಕೊಂಡ್ಬಿಡೋಣ. ಆಗಬಹುದು. ನಾವಿನ್ ಬರ್ತೀವಿ. ಒಳ್ಳೆದು. ಅಮ್ಮ ಸ್ವಲ್ಪ ಬಾಯಿಲಿ. ಅಮೇರಿಕಾ ಕಂಡು ಹಿಡಿದಿದ್ದು ವಾಸ್ಕೋ ಡಿ ಗಾಮ ಅಲ್ಲಮ್ಮ, ಕೊಲಂಬಸ್. ನನ್ನ ಮಗ ಬಂದು ಕೇಳಿದ್ರೆ ಇದನ್ನೇ ಹೇಳು. ಇನ್ 2 ದಿನಕ್ಕೆ ನನ್ನ ಮಗ ಬಂದ್ಬಿಡ್ತಾನೆ. ಅವನ್ ಬರೋವರೆಗೂ ಅವನಿಗೆ ಫೋಟೋ ಇಟ್ಕೊಂಡಿರು. ನಾವಿನ್ ಬರ್ತೀವಿ. ನಮಸ್ಕಾರ. ಇಷ್ಟ ಆಗ್ಲಿ, ಇಷ್ಟ ಆಗ್ಲಿ, ಇಷ್ಟ ಆಗ್ಲಿ, ಇಷ್ಟ ಆಗ್ಲಿ, ಇಷ್ಟ ಆಗ್ಲಿ, ಇಷ್ಟ ಆಗ್ಲಿ. ಮದ್ವೆ ಗಂಡು ನಿಮ್ಗೆ ಇಷ್ಟ ಆಗ್ಲಿ, ಇಷ್ಟ ಆಗ್ಲಿ, ಇಷ್ಟ ಆಗ್ಲಿ. ಅಪ್ಪ, ಮದ್ವೆ ಗಂಡು ನಂಗೆ ಇಷ್ಟ ಆದ್ರೆ ನಮ್ಮ ತಂದೆಗೆ ಹೇಳಿ ನಿಂಗೆ ಅಭಿಷೇಕ ಮಾಡಿಸ್ತೀನಿ, 100 ಪ್ರದಕ್ಷಿಣೆ ಹಾಕ್ತೀನಿ. ಮದ್ವೆ ಗಂಡು ನನ್ನ ಮನ್ಸಿಗೆ ಇಷ್ಟ ಆಗೋ ಹಾಗಿರ್ಲಿ, ಇಷ್ಟ ಆಗೋ ಹಾಗಿರ್ಲಿ. ಓಕೆನಾ? ಓಯ್, ನಿನ್ನೆ ಕೇಳ್ತಾ ಇರೋದು ನಾನು. ನಿನಗೆ ಒಪ್ಕೆನಾ? ಆದ್ರೆ ನೀನ್ ನನ್ಗೆ ಹಿಡಿಸ್ಲಿಲ್ಲ, ನಿಜವಾಗ ನಂಗೆ ಹಿಡಿಸ್ಲಿಲ್ಲ. ಮತ್ತಿನ್ನೇನು, ಯಾಕೆ ಕೂದಲು ಹಿಂಗೆ ಹರಡ್ಕೊಂಡಿದ್ಯಾ? ಲಕ್ಷಣವಾಗಿ ಜಡೆ ಹೆಣ್ದು ಹೂ ಮುಡ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ. ಈ ಕಿವಿಗೆ ಸಣ್ಣ ಸಣ್ಣ ಓಲೆ, ಬ್ಯಾಡ್, ವೆರಿ ಬ್ಯಾಡ್. ಇದ್ರ ಬದಲು ಅದನ್ನ ಹಾಕೋಬಾರ್ದಾ? ಅದು ಏನೋ ಅಂತಾರಲ್ಲ, ದೊಡ್ಡ ದೊಡ್ಡದಾಗಿ ಜುಮ್ಕಿ, ಅದನ್ನ ಹಾಕೊಂಡು ತೂಗಾಡಿಸ್ತಾ ಇದ್ರೆ ಬ್ಯೂಟಿಫುಲ್ ಆಗಿರುತ್ತೆ. ಇನ್ ಮೂಗು ಸಂಪಿಗೆ ಹೂವಿನ ತರ ಸಣ್ಣಕ್ಕಿಲ್ಲ, ಗುಲಾಬಿ ಹೂನಾಗೆ ಮುದ್ದಾಗಿದೆ. ಅದಕ್ಕೊಂದು ಸಣ್ಣ ಮೂಗು ಪೊಟ್ಟಿಟ್ಕೊಂಡ್ರೆ ಸೂಪರ್ ಆಗಿರುತ್ತೆ. ಅದೇ ತರ ಈ ಗಲ್ಲದ ಕೆಳಗೆ ಪುಟ್ಟದಾಗ ಒಂದು ಚುಕ್ಕಿಟ್ರೆ ಎಕ್ಸಲೆಂಟ್ ಆಗಿರುತ್ತೆ. ಒಂದ್ ನಿಮಿಷ ನಿಂತ್ಕೋ. ಇಲ್ಲಿವರೆಗೂ ನನಗಿಷ್ಟ ಆಗಿಲ್ದಿರೋದನ್ನ ಹೇಳಿದೆ, ಈಗ ನನಗಿಷ್ಟ ಆಗಿರೋದನ್ನ ಕೇಳಬಾರ್ದ? ನಕ್ಕಾಗ ಕೆಂಪಗಾಗೋ ನಿನ್ನ ಕೆನ್ನೆ, ನಾಚಿಕೊಂಡಾಗ ಈ ನಿನ್ನ ಕಣ್ಣು, ಮೌನವಾಗಿರುವಾಗ ಈ ನಿನ್ನ ತುಟಿ. ಇದನ್ನೆಲ್ಲ ನೋಡ್ತಾ ಇದ್ರೆ ಆ ಅಂದ ಅನ್ನೋ ಪದಕ್ಕೆ ಅಸೂಯೆ ಆಗುತ್ತೆ. ನೀನು ಯಾವಾಗ್ಲಾದ್ರೂ ಲವ್ ಮಾಡಿದ್ಯಾ? ಛೇ, ನಾನು ಲವ್ ಮಾಡಿಲ್ಲ. ಆಕ್ಚುಲ್ ಆಗಿ ನನಗೆ ಲವ್ ಮಾಡಿ ಮದುವೆ ಮಾಡ್ಕೋಬೇಕನ್ನೋ ಆಸೆ ಇತ್ತು. ಆದ್ರೆ ಏನ್ ಮಾಡ್ಲಿ, ನಾ ಊರಿಂದ ಬರೋಷ್ಟರಲ್ಲಿ ನಮ್ಮವ್ರು ನಿನ್ನ ಓಕೆ ಮಾಡಿದ್ರು. ನೀನು ಚೆನ್ನಾಗೇ ಇದೀಯಾ. ನಾವೊಂದ್ ಕೆಲಸ ಮಾಡೋಣ, ನಾವ್ ಯಾಕೆ ಮದುವೆ ಆಗೋವರೆಗೂ ಲವ್ ಮಾಡ್ತಾ ಇರಬಾರ್ದು? ಏಯ್ ಮೇಘಮಾಲ,
ಹಾಯ್ ಅಂಕಲ್, ಹೇಗಿದ್ದೀರಾ? ನಿಮ್ಮನ್ನ ನೋಡ್ತಾ ಇದ್ರೆ BP ಶುಗರ್ ಏನು ಇಲ್ದಿರ ತರ ಕಾಣ್ತಾ ಇದ್ದೀರಾ. ರೈಟ್? ಅಲ್ಲ ತಾವು ಯಾಕೆ ಗುರ್ತಿರ್ಲಿಲ್ವಾ? ಓ, ನಾನ್ ಫೋಟೋಲಿದ್ದ ಚೆನ್ನಾಗಿಲ್ಲ ಅಂತ ಕಾಣುತ್ತೆ. ಓ ತಾವು ಯಾ, ಇನ್ನು 4 ದಿವಸ ಆಗುತ್ತೆ ಅನ್ಕೊಂಡಿದ್ದೆ, ಈಗಲೇ ಬಂದ್ಬಿಟ್ಟಿದ್ದೀರಾ. ಒಳ್ಳೇದಾಯ್ತು. ಮಾಮ ತಗೊಳ್ಳಿ. ಅರೆ ಶುಗರ್ ಇಲ್ಲ. ಅಯ್ಯೋ ಇದೆಯಲ್ಲಪ್ಪ. ನನ್ ಕಾಫಿಲಿಲ್ಲ. ಎರಡಕ್ಕೂ ಸಕ್ಕರೆ ಹಾಕಿದ್ನಲ್ಲ. ಅಂದ್ರೆ ನಾನ್ ಸುಳ್ಳು ಹೇಳ್ತೀನಾ? ತಗೋ ಕುಡ್ ನೋಡು. ಇದೆಯಲ್ಲ. ಇದೆಯಾ? ಹಾ. ಎಲ್ಲಿ ಕೊಡು. ಇದೆ ಅಲ್ಲ. ಅವಾಗಿರ್ಲಿಲ್ಲ ಅಂಕಲ್. ಅಂಕಲ್, ಕಾಫಿನೂ ಚೆನ್ನಾಗಿದೆ, ನಿಮ್ ಹುಡುಗಿನೂ ಚೆನ್ನಾಗಿದ್ದಾಳೆ. ಇವಾಗ ವಿಷಯಕ್ಕೆ ಬರೋಣ. ಕಾರ್ಗಿಲ್ ನಲ್ಲಿ ವಾರ್ ಮಾಡಿ ಬಂದಿದ್ರು ನನ್ ಕೈ ಕಾಲು ಕಣ್ಣು ಎಲ್ಲ ಚೆನ್ನಾಗಿದೆ ತಾನೆ? ಅದನ್ನೆಲ್ಲ ನಾವ್ ಕೇಳಿದ್ವೇನಪ್ಪ. ನೀವ್ ಕೇಳ್ತಾ ಇರೋದು ಕಾಮನ್, ನಾನ್ ಹೇಳ್ತಾ ಇರೋದು ವೆರೈಟಿ. ನಾವು ಹುಡುಗಿ ನೋಡಕ್ ಬಂದ ತಕ್ಷಣ ಹುಡುಗಿಗೆ ಆಡಕ್ ಬರುತ್ತಾ, ಅಡ್ಗೆ ಮಾಡಕ್ ಬರುತ್ತಾ, ಕೈ ಚೆನ್ನಾಗಿದ್ಯಾ, ಕಾಲ್ ಚೆನ್ನಾಗಿದೆ ಅಂತೆಲ್ಲ ಕೇಳ್ತೀವಿ. ಆದ್ರೆ ಈ ಗಂಡನ್ ಮಾತ್ರ ಯಾರು ಕೇಳಲ್ಲ. ಆ ಅನುಮಾನ ನಿಮ್ಗೆ ಇದ್ದೇ ಇರುತ್ತಲ್ವಾ? ನನ್ ಹೈಟು ವೆಯ್ಟು ನಿಮ್ ಹುಡುಗಿಗೆ ಇಷ್ಟ ಆಗಿದ್ರೆ ನಾನು ನಮ್ಮ ಅಪ್ಪನ ಜೊತೆ ಫೈಟ್ ಮಾಡಿ ಆದ್ರೂ ನಿಮ್ ಹುಡುಗಿನ ಮದುವೆ ಆಗ್ತೀನಿ. ಏನಂತೀರಾ? ಆಯ್ತಪ್ಪ. ಬರ್ತೀನಿ ಅಂಕಲ್. ಬಾಯ್. ಸರಿ. ಬರ್ತೀನಿ ಆಂಟಿ. ಬಾಯ್. ನಾನ್ ತುಂಬಾ ಚೆನ್ನಾಗಿದ್ದೀನಾ? ಚೆನ್ನಾಗಿದ್ಯಾ? ಈ ಮೂಗ್ಬಿಟ್ಟು ಚೆನ್ನಾಗಿದ್ಯಾ? ಬ್ಯೂಟಿಫುಲ್. ಈ ಜುಮ್ಕಿ ಎಕ್ಸಲೆಂಟ್. ಈ ಚುಕ್ಕಿ ಎಕ್ಸ್ಟ್ರಾರ್ಡಿನರಿ. ಎಲ್ಲ ಸರಿ, ಆದ್ರೆ ಒಂದೇ ಒಂದ್ಸಲ ಐ ಲವ್ ಯು ಅಂತ ಹೇಳ್ಬೋದಲ್ಲ ಪ್ಲೀಸ್? ಸಂಡೇ, ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ ವಧು ಪರೀಕ್ಷೆ ಮುಗಿದು 1 ವಾರ ಆಗ್ತಾ ಬಂತು. ದಿನ ಬಿಟ್ಟು ದಿನ ನಾವಿಬ್ರು ಮೀಟ್ ಮಾಡ್ತಾನೆ ಇದೀವಿ. ಯಾವತ್ತಾದ್ರೂ ಒಂದಿನ ಐ ಲವ್ ಯು ಅಂತ ಹೇಳ್ದ್ಯಾ? ನಿನ್ಗೇನ್ ತಿಳಿಯುತ್ತೋ ಏನ್ ತಿಳಿಯಲ್ವೋ ನನಗೊಂದು ಅರ್ಥ ಆಗ್ತಿಲ್ಲ. ಛೇ. ನಾನು ಅಡಿಗೆ ಚೆನ್ನಾಗಿ ಮಾಡ್ತೀನಿ, ಬಟ್ಟೆನೂ ಕ್ಲೀನ್ ಆಗಿ ಒಗಿತೀನಿ, ರಂಗೋಲಿನೂ ಚೆನ್ನಾಗಿ ಹಾಕ್ತೀನಿ. ಅದೆಲ್ಲ ಸಂಸಾರ ಮಾಡಕ್ ಗೊತ್ತಿರ್ಲೇಬೇಕಲ್ವಾ? ಹೋಗ್ಲಿ, ನಿನ್ ಕೇರ ಮಾಡಕ್ ಬರುತ್ತಾ? ಕುಂಟೆ ಬೆಲೆ ಆಡಕ್ ಬರುತ್ತೆ. ಕುಂಟೆ ಬೆಲೆ ಬರುತ್ತೆ. ನಿನ್ ಕಾರ್ಡ್ಸ್ ಆಡಕ್ ಬರುತ್ತಾ? ಪ್ಲೇಯಿಂಗ್ ಕಾರ್ಡ್ಸ್, ಅದೇ ಇಸ್ಪಿಟ್ಟು. ಅಯ್ಯೋ, ತಪ್ಪು ತಪ್ಪು. ಹೋಗ್ಲಿ, ನಿಂಗ್ ಸಿಂಪಲ್ ಆಗಿ ಗಾಳಿಪಟ ಆರ್ಸಕ್ ಬರುತ್ತಾ? ಗೋಲಿ, ಚಿನ್ನಿ ದಾಂಡ್ಲು, ಬುಗ್ರಿ. ಶ್ರೀನಿವಾಸ, ಮೋಸ ಹೋಗ್ಬಿಟ್ಟೆಲ್ಲೋ, ತುಡುಕ್ಬಿಟ್ಟೆಲ್ಲೋ. ಅಯ್ಯೋ, ಕಲ್ತ್ಕೋತೀನಿ. ಏನ್ನ? ನೀವು ಕಲ್ಸಿದ್ರೆ ಎಲ್ಲ ಕಲ್ತ್ಕೋತೀನಿ. ಬೇಗ 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 ಹಿಡ್ಕೋ ಹಿಡ್ಕೋ. ಕೊನೆಗೆ ಬುಗುರಿ ಕಲ್ಸಿದ್ದು ಆಯ್ತು. ಮೇಘ, ಈಗ್ಲಾದ್ರೂ ಒಂದ್ಸಲ ಐ ಲವ್ ಯು ಅಂತ ಹೇಳು ಪ್ಲೀಸ್. ಪ್ಲೀಸ್ ಮೇಘ, ಹೇಳಲ್ವಾ? ಓಕೆ, ನಾನೇ ಹೇಳ್ತೀನಿ. ಮೇಘ, ಐ ಲವ್ ಯು. ಅಯ್ಯೋ, ನೀ ನಾಚ್ಕೋತಿದ್ಯಲ್ಲ ಅದಕ್ಕೊಂದ್ಸಲ ಐ ಲವ್. ನೀ ಸ್ಮೈಲ್ ಮಾಡ್ತಿದ್ಯಲ್ಲ ಅದಕ್ಕೊಂದ್ಸಲ ಐ ಲವ್. ಏ ಮೇಘ, ಹುಷಾರು. ನೀ ನೋಡ್ತಾ ಇದೆಯಲ್ಲ ಅದಕ್ಕೊಂದ್ಸಲ ಐ ಲವ್ ಯು. ಅಷ್ಟೇ ಅಲ್ಲ, 7 ಜನ್ಮಕ್ಕೂ ನಾನು ನಿನ್ನೆ ಪ್ರೀತಿಸ್ತೀನಿ. ಯಾ, ನಾನು ನಿನ್ನೆ ಪ್ರೀತಿಸ್ತೀನಿ. ನನ್ನ ಪ್ರೀತಿಯ ದೇವತೆಯು ಬಳಿ ಬಂದಳು, ನನ್ನ ಹೃದಯದ ಬಾಗಿಲಿಗೆ ಬೆಳಕ
ಬಳಿ ಬಂದಳು ನನ್ನ ಹೃದಯದ ಬಾಗಿಲಿಗೆ ಬೆಳಕಾದಳು ಎಷ್ಟೋ ಚೈತ್ರಗಳಲ್ಲಿ ಎಷ್ಟೋ ಚಿಗುರುಗಳಲ್ಲಿ ಕಂಡೆ ನಿನ್ನ ಗುರುತನ್ನು ಎಷ್ಟೋ ದಿಕ್ಕುಗಳಲ್ಲಿ ಎಷ್ಟೋ ಬೆಳಕುಗಳಲ್ಲಿ ಕಂಡೆ ನಿನ್ನ ನೆರಳನು ನಿನ್ನ ನಗುವೆ ನನ್ನೆದೆಗೆ ಅಮೃತ ಕಳಶ ನಿನ್ನ ಸ್ಪರ್ಶವೇ ಈ ಉಸಿರಿಗೆ ಮಾಯದ ಹರುಷ ನಿನ್ನ ನೋಟದ ಹೊಂಬೆಳಕಲಿ ಒಂದು ನಿಮಿಷ ನಾನಿದ್ದರೆ ಅದೇ ನನಗೆ 1000 ವರುಷ ಎನ್ನುತ್ತಿದೆ ಮನಸ್ಸು ನಿನ್ನೆ ಪ್ರೀತಿಸುವೆ ಎಂದು ನನ್ನ ಪ್ರೀತಿಯ ದೇವತೆಯು ಬಳಿ ಬಂದಳು ನನ್ನ ಹೃದಯದ ಬಾಗಿಲಿಗೆ ಬೆಳಕಾದಳು ಎಷ್ಟೋ ಕನಸುಗಳಲ್ಲಿ ಆಸೆಯ ನೀರನ್ನು ಚೆಲ್ಲಿ ಬೆಳೆಸಿದೆ ಒಲವನ್ನು ಎಷ್ಟೋ ವ್ರತಗಳ ಮಾಡಿ ಕಾಯುವ ಮಂತ್ರವ ಹಾಡಿ ಬೇಡಿಕೊಂಡೆ ಜೊತೆಯನು ನಿನ್ನ ಹೃದಯಕ್ಕೆ ಕಣ್ಣಿಟ್ಟು ಕಾವಲು ಇರುವೆ ನನ್ನ ಹೃದಯವ ಕೈಗಿಟ್ಟು ಕಾಣಿಕೆ ಕೊಡುವೆ ನಿನ್ನುಸಿರಿಗೆ ನನ್ನುಸಿರಿನ ಸ್ನಾನವ ಮಾಡಿ ಪ್ರತಿ ಹನಿಯಲು ನಿನ್ನ ಹೆಸರನ್ನು ಬರೆದು ಬಿಡುವೆ ಹೀಗಿದ್ದರೂ ತಿಳಿಲಿಲ್ಲ ನಿನ್ನ ಪ್ರೀತಿಸುವೆ ಎಂದು ನನ್ನ ಪ್ರೀತಿಯ ದೇವತೆಯು ಬಳಿ ಬಂದಳು ನನ್ನ ಹೃದಯದ ಬಾಗಿಲಿಗೆ ಬೆಳಕಾದಳು ಬೆಳ್ಳಿ ಬೆಳದಿಂಗಳಿನ ನಗೆಯಂತೆ ಇಂದ್ರನ ಕುಲದ ಗೋದೆ ಮಗಳಂತೆ ಜನ್ಮ ಜನ್ಮದ ನೆನಪು ಕರೆದಂತೆ ಅಂದೇ ಬಿಟ್ಟಳು ಮನಸ್ಸು ಬರೆದಂತೆ ನಿನ್ನೆ ಪ್ರೀತಿಸುವೆ ಎಂದು ನನ್ನ ಪ್ರೀತಿಯ ದೇವತೆಯು ಬಳಿ ಬಂದಳು ನನ್ನ ಹೃದಯದ ಬಾಗಿಲಿಗೆ ಬೆಳಕಾದಳು ಬರೋ ಭಾನುವಾರ ನಮ್ಮೂರಲ್ಲಿ ಅಮ್ಮನವ್ರ ಜಾತ್ರೆ ಇದೆ ಮನೆಯಲ್ಲೂ ಹಬ್ಬ ಮಾಡ್ತೀವಿ ತಾವತ್ತು ನಮ್ಮೂರಿಗೆ ನಮ್ಮ ಮನೆಗೆ ಹಬ್ಬದ ಊಟಕ್ಕೆ ಬರಬೇಕು ಹಬ್ಬದ ಊಟ ಅಂದ್ರೆ ಬಿಟ್ಟೇವಾ ಹೇಳಿ ಕೈಕಾಲು ತೊಳ್ಕೊಳ್ಳಿ ಊಟ ಮಾಡಿರಂತೆ ಅಯ್ಯೋ ಬೇಡಮ್ಮ ಊಟ ಮಾಡ್ಕೊಂಡೆ ಬಂದೆ ಹೋಗ್ಲಿ ಕಾಫಿನಾದ್ರೂ ತಂದ್ಕೊಡೆ ಬೇಡಿ ಅಮ್ಮ ಖಂಡಿತ ಬೇಡಿ ದಾರಿಲಿ ಬರ್ತಾ ನೆಂಟ್ರ ಮನೆಗಳಲ್ಲೆಲ್ಲ ಕಾಫಿ ಕುಡಿದು ಹೊಟ್ಟೆ ಎಲ್ಲ ಒಂಥರ ಆಗೋಗ್ಬಿಟ್ಟಿದೆ ನೀವು ಖಂಡಿತ ಬರ್ಬೇಕು ನೀವು ಬರ್ತೀರಾ ಅಂತ ನಾವು ಕಾಯ್ತಾ ಇರ್ತೀವಿ ಬರ್ತೀವಮ್ಮ ಆಮೇಲೆ ಅಳಿಯಂದ್ರನ್ನ ಕರ್ಕೊಂಡ್ ಬರ್ದೆ ಹಾಗೆ ಬಂದ್ಬಿಟ್ಟಿರ ಮರಿದೆ ಕರ್ಕೊಂಡ್ ಬರ್ಬೇಕು ಅವನ್ ಬರ್ತಾನೆ ಮಳೆ ಬರೋ ಹಾಗಿದೆ ತಾವಿನ್ ಹೊರಡ್ಬಹುದು ಆಯ್ತು ನಾನಿನ್ನ ಬರ್ತೀನಿ ಆಗಬಹುದು ಏನ್ರಿ ಹಾ ಶನಿವಾರಕ್ಕೆ ನಾಟಿ ಕೆಲಸ ಎಲ್ಲ ಮುಗ್ದೋಗುತ್ತಲ್ಲ ಮುಗಿದಿದ್ರೇನೀಗ ಅಲ್ಲ ಭಾನುವಾರ ಹಬ್ಬಕ್ಕೆ ಬೀಗರ ಮನೆಗೆ ಹೋಗ್ಬೋದಲ್ಲ ಅಂತ ಬೀಗ ಅವನ್ ಯಾತ್ರವನೇ ಬೀಗ ನಿನ್ ಬಾಯಿಗೆ ಹಾಕು ಬೀಗ ನೀನಷ್ಟು ಪ್ರೀತಿಯಿಂದ ಊಟ ಮಾಡ್ಕೊಂಡು ಹೋಗಿ ಅಂದ್ರೆ ಕೇಳಲಿಲ್ಲ ಹೋಗ್ಬಿಟ್ಟ ಒಂದ್ ಲೋಟ ಕಾಫಿ ಕುಡಿಯೋದ್ ಬೇಡವಾ ಹಾಗೆ ಹೋಗ್ಬಿಡೋದ ಅವ್ರ ಮನೆಯಲ್ಲಿ ಹೆಣ್ಣು ನೋಡಿದ್ದೀವಷ್ಟೇ ಮದುವೆ ಮಾಡ್ಕೊಂಡಿಲ್ಲ ಗೊತ್ತಾ
ಸೀನಾ ಇಲ್ಲೇ ಸೀನಾ? ಇಲ್ಲೇ ಇದೀನಿ. ಓ ಇಲ್ಲಿದ್ದೀಯಾ? ಹಬ್ಬದ ನೆಪ ಇಟ್ಕೊಂಡು ನೀನ್ ಆ ಹುಡುಗಿ ಮನೆಗೇನಾದ್ರೂ ಹೋದ್ಯೋ ಚರ್ಮ ಸುಲ್ದು ಬಿಡ್ತೀನಿ. ಹುಷಾರ್. ಅಮ್ಮ, ಹ್ಮ್? ಅಪ್ಪನಿಗೆ ಏನಾದ್ರು BP ಇದೆಯಾ? ನನ್ಗೇನಪ್ಪ ಗೊತ್ತು. ಪಾಪ ಬೀಗ್ರು ಅಷ್ಟು ದೂರದಿಂದ ಬಂದ್ ಕರೆದಿದ್ದಾರೆ. ನೀನಾದ್ರೂ ಹೋಗದೆ ಇದ್ರೆ ಚೆನ್ನಾಗಿರುತ್ತಾ? ಅಮ್ಮ, ನೀನಾದ್ರೂ ಅಪ್ಪನಿಗೆ ಹೇಳ. ನಾನಾ? ಅಯ್ಯೋ, ನನ್ನಿಂದ ಆಗಲ್ಲಪ್ಪ. ನನ್ನ ಕೊಂದಾಕ್ಬಿಡ್ತಾರೆ ಅಷ್ಟೇ. ಛೇ, ಒಳ್ಳೆ ಗೆಂಡತಿ ಮನ್ ಸವಾಸ ಆಗೋಯ್ತಲ್ಲ. ಓ ನಮಸ್ಕಾರ. ನಮಸ್ಕಾರ. ಇದೇನ್ರಿ ಎಲ್ರೂ ಬರ್ತಿದಾರೆ, ಬೀಗ್ರೆ ಬಂದಿಲ್ವಲ್ಲ? ನಾನೇ ಖುದ್ದಾಗಿ ಹೋಗಿ ಖಂಡಿತ ಬರ್ಬೇಕು ಅಂತ ಹೇಳಿ ಬಂದಲ್ಲ. ಏನೇ ಯಾರನ್ನ ಹುಡುಕ್ತಿರೋ ಹಾಗಿದೆ? ಯಾರನ್ನೂ ಇಲ್ಲ ಕಣೆ. ಅದು ಬಂದ್ಬಿಟ್ರು ಬೀಗ್ರು. ಓ ಬನ್ನಿ ಸ್ವಾಮಿ. ನಮಸ್ಕಾರ. ಅಲ್ಲ ತಾವ್ ಒಬ್ರೇ? ನಾನು ಅವ್ರನ್ನ ಕರೆದೆ. ಅವ್ರಿಗೇನು ಕೆಲಸ ಇತ್ತಂತೆ, ನನಗೂ ಕೆಲಸ ಇತ್ತು. ಆದ್ರೆ ಮನಸ್ಸು ತಡಿಲಿಲ್ಲ, ಬಂದ್ಬಿಟ್ಟೆ. ಸದ್ಯ ತಾವಾದ್ರೂ ಬಂದ್ರಲ್ಲ, ಬನ್ನಿ. ನಡೀರಿ. ಆಯ್ತು ಕಣೆ. ಅಡುಗೆ ಎಲ್ಲ ಮುಗಿತು ಬುದ್ಧಿ. ಎಲ್ಲ ಸರಿಯಾಗಿ ನೋಡ್ಕೋಬೇಕಂದ್ರ? ಆಯ್ತು ಹಂಗೆ ಸ್ವೀಟು ತಂದ್ಬಿಡ್ತೀವಿ. ರೀ ಬೀಗತಿ ಬಂದ್ರು. ಓ ನಮಸ್ಕಾರ ಅತ್ತಿ. ನಮಸ್ಕಾರ. ನಮಸ್ಕಾರ ಅಣ್ಣ. ನಾನೊಬ್ಳೇ ಬಂದೆ. ನಮ್ಮ ಹುಡುಗನು ಅವರು ಅರ್ಜೆಂಟ್ ಕೆಲಸ ಇದೆ ಅಂತ ಬ್ಯಾಂಗ್ಳೂರ್ಗೆ ಹೋದ್ರು. ಯಾರು ಬರ್ದೇ ಇದ್ರೆ ಹೇಗೆ ಅಂತ. ಯಾರು ಬಂದಿಲ್ವಲ್ಲ ಅಂತ ಅನ್ಕೋತಾ ಇದ್ವು. ನೀವಾದ್ರೂ ಬಂದ್ರಲ್ಲ, ಒಳ್ಳೇದಾಯ್ತು. ಬನ್ನಿ ಅತ್ಗೆ. ಅಡಿಗೆಯವರು ಯಾಮಾರ್ಬಿಡ್ತಾರೆ. ನೀನ್ ಸ್ವಲ್ಪ ಎಚ್ಚರಿಕೆಯಿಂದ. ಅವ್ರು ಬಂದ್ರು. ನಮಸ್ಕಾರ. ನಮಸ್ಕಾರ. ನಾ ಒಬ್ಬನೇ ಬಂದೆ. ಅದು ನಮ್ಮ ಅಪ್ಪ ಅಮ್ಮ. ಗೊತ್ತು ಗೊತ್ತಾ? ಅದೇ ನಮ್ ತಂದೆ ತಾಯಂದ್ರು ಬೆಂಗಳೂರಿನಲ್ಲಿ ಅರ್ಜೆಂಟ್ ಕೆಲಸ ಇದೆ ಅಂತ ಹೋಗಿದ್ದಾರೆ. ತಾವು ಮನಸ್ಸು ತಡಿಲಾರ್ದೆ ಬಂದ್ಬಿಟ್ಟಿದ್ದೀರಾ ಅಷ್ಟೇ ತಾನೇ? ಯು ಆರ್ ರೈಟ್. ಅದ್ ಸರಿ, ಅದ್ ನಿಮ್ಗೆ ಹೇಗೆ ಗೊತ್ತಾಯ್ತು? ಇದು ಎಲ್ಲರಿಗೂ ಗೊತ್ತು ಅಲ್ವೇನಪ್ಪ? ಕರ್ಕೊಂಡೋಗಮ್ಮ ಒಳಗಡೆ. ನಡಿ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ? ಬನ್ನಿ. ರೀ ಬನ್ರಿ ಇಲ್ಲಿ. ಏನು? ಏನ್ರಿ ಇದು? ನಾನೊಬ್ನೇ ಬಂದೆ ಅಂತ ಅಳಿಯನ್ ಮನೆಯವರೆಲ್ಲ ಒಬ್ಬೊಬ್ರೆ ಬರ್ತಿದಾರಲ್ಲ. ಅವರು ಒಬ್ರಿಗೊಬ್ರು ಯಾಮಾರಿಸ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಈಗ ಅವ್ರು ಹೋಗೋವರೆಗೂ ಒಬ್ರಿಗೊಬ್ರು ಗೊತ್ತಾಗದಿರ್ತಾವ, ನೋಡ್ಕೊಳ್ಳೋದೇ ಒಳ್ಳೇದು. ಸರಿ. ನೆಲ ನೋಡ್ಕೊಂಡು ಹೋಗು. ಆಯ್ತಣ್ಣ. ಅಯ್ಯೋ ನನ್ ಮಕ್ಳು ತಿನ್ನಕ್ಕೆ ಬರ್ತಾರಲ್ಲಿ ಕೋತ್ ನನ್ ಮಕ್ಳು. ಲೇ ಎತ್ಕೊಂಡೋಗ್ರ. ಅಯ್ಯೋ ನನ್ನ ಮಕ್ಳ. ಬಾಯ್ಲಿ ಬರೋ ಇಲ್ಲಿ. ಏನಣ್ಣ? ಎಲೆ ತಂದ್ಯಾ? ಏನೆಲ್ಲ ಬಾಳೆಲ್ಲ ಮುತ್ತಕದೆಲ್ಲನ? ಯಾಕೆ ಕೊಬ್ಬ ಹೆಂಗಿದೆ ಮೈಗೆ? ನಾನ್ ಕೇಳಿದ್ದು ವಿಳ್ಳೆದೆಲೆ. ನೋಡು, ಮಟನ್ಗೆ ಚಿಕನ್ ಹಾಕಿದ್ರು, ಚಿಕನ್ಗೆ ಮಟನ್ ಹಾಕಿದ್ರು, ಎರಡಕ್ಕೂ ಉಪ್ಪು ಖಾರ ಹಾಕೋದನ್ನ ಮಾತ್ರ ಮರಿಬೇಡ. ಅದೇ ತರ ಊಟದಲ್ಲಿ ಏನಾರು ಹೆಚ್ಚು ಕಡಿಮೆ ಆಯ್ತು, ನಮ್ಮ ಮನೆ ಮಾನ ಮರ್ಯಾದೆಲ್ಲ ಹೊಟ್ಟೋಗ್ತದೆ. ಗೊತ್ತಾಯ್ತಾ? ಓಡು. ಏನ್ ಇಷ್ಟೊಂದು ಹೆಚ್ಚುತ್ತಿದ್ದೀರಲ್ಲ? ನಮ್ಮಲ್ಲಿ ಇವತ್ತಿದೆ ವಿಶೇಷ. ಹೌದಾ? ಏ ಸುಬ್ಬಣ್ಣ, ಬಾಯ್ಲಿ. ಈ ತರಕಾರಿ ಬೆಳೆದಿದ್ದು. ಹೌದಾ? ಅಮ್ಮ, ಏ ಅಮ್ಮವ್ರಿಗೊಂದ್ ಕೂಲ್ ಡ್ರಿಂಕ್ಸ್ ಕೊಡೋ. ಈಗ ತಂದೆ. ನಮ್ ಮೇಘಮಾಲ್ನ ಅತ್ತೆ ಆಗೋರು ಇವ್ರು. ಹೌದಾ? ನಮಸ್ಕಾರ. ನಮಸ್ತೆ. ನಮ್ಮ ಯಜಮಾನ್ರು ನನ್ ಮಗ ಅರ್ಜೆಂಟ್ ಕೆಲಸ ಇದೆ ಅಂತ ಬ್ಯಾಂಗ್ಳೂರ್ಗೆ ಹೋದ್ರು. ಅದಕ್ಕೆ ನಾನು ಒಬ್ಳೇ ಬಂದೆ. ಪರವಾಗಿಲ್ಲ ಬಿಡಿ, ನೀವಾದ್ರೂ ಬಂದ್ರಲ್ಲ, ನಮ್ಗೆ ಅದೇ ಸಂತೋಷ. ಅಮ್ಮವ್ರೆ, ನಾನ್ ತಿಳಿದೇ ಕೇಳ್ತೀನಿ. ನಮ್ ಮನೇಲಿ ಇರೋದು ಒಂದೇ ಒಂದ್ ಹೆಣ್ಮಗಳು. ಅವಳಿಗೆ ಎರಡೆರಡು ಸಂಬಂಧನಾ? ಮುಚ್ಚೋ ಬಾಯಿ. ನಮ್ ಮೇಘ್ನಗ್ ನೋಡ್ರೆ ನಾವ್ ಒಂದೇ ಸಂಬಂಧ, ಅದು ಇವ್ರು. ಇಲ್ದಿರೋ ತಲಹರಟೆ ಎಲ್ಲ ಮಾತಾಡ್ಬೇಡ, ಸುಮ್ನೆ ಕೊಟ್ಬಿಟ್ಟು ಹೋಗು. ತಗೊಳ್ಳಿಮ್ಮ. ಅಯ್ಯೋ ದೇವ್ರೆ, ಇದೇನಯ್ಯ ಇದು? ಇವ್ರು ನೋಡಿದ್ರೆ ಇಲ್ಲೊಂದ್ ಸಂಬಂಧ ಹುಡುಕ್ತವ್ರೆ, ಅವ್ರು ನೋಡಿದ್ರೆ ಅಲ್ಲೊಂದ್ ಸಂಬಂಧ ಹುಡುಕ್ತವ್ರೆ. ಹಿಂಗಾದ್ರೆ ಹೆಂಗೆ? ಯಜಮಾನ್ರೆ ಮನೆ ಎಕ್ಕುಟ್ಟೋಗಿ ಹಾಳಾಗೋಯ್ತು. ಅಲ್ಲ 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 ನಮ್ಮ ಮನೇಲಿ ಇರೋದು ಒಂದೇ ಒಂದು ಹುಡುಗಿ, ಅದನ್ನ ಎರಡೆರಡು ಕಡೆ ಸಂಬಂಧ ಮಾಡಕ್ ಹೆಂಗಾಗುತ್ತೆ? ಅಯ್ಯೋ ಯಜಮಾನ್ರೆ, ನೀವು ನೋಡಿದ್ರೆ ಇಲ್ಲೊಂದ್ ಸಂಬಂಧ ಹುಡುಕ್ತಾ ಇದ್ರ, ಅಮ್ಮವರು ಅಲ್ಲಿ ಇನ್ನೊಬ್ರ ಹತ್ರ ಇನ್ನೊಂದ್ ಸಂಬಂಧ ನೋಡ್ತಾ ಇದ್ರ. ಇದೆಲ್ಲ ಹೆಂಗಾಗುತ್ತೆ? ಅದೆಲ್ಲ ಏನಿಲ್ಲ, ಹೋಗೋ. ಹಂಗಾದ್ರೆ ಅಲ್ಲಿ ಇದಾರಲ್ಲ ಬೀಗರು, ಅವ್ರನ್ನ ಕರ್ಕೊಂಡ್ಬಂದು ಇವ್ರು ಪರಿಚಯ ಮಾಡಿಸ್ಬಿಡ್ಲ? ಹೊಡೀರಿ. ಅಯ್ಯೋ, ನನ್ ಕಾರ್ಡ್ ಹೊಡೀರಿ ಅಂದ್ರೆ ಪಾಪ ಅವನ್ಗೆ ಯಾಕೆ ಹೊಡಿತಿದ್ದೀರಿ? ಅಲ್ಲ, ಅವನು ಪಾಯಸಕ್ಕೆ ಉಂಡೆ ಬೆಲ್ಲ ಹಾಕಿದಾರೆ, ನೀವೇನಾದ್ರು ತಪ್ಪು ತಿಳ್ಕೊತೀರೇನೋ ಅಂತ. ಅಯ್ಯೋ, ಒಳ್ಳೇದಾಯ್ತಲ್ಲ, ಚೆನ್ನಾಗಿರುತ್ತೆ. ಹೌದಾ?
ಒಳ್ಳೇದಾಗ್ತದೆ, ಹೋಗೋ ನೀನು. ಅದು ಇದೇ ನನ್ನ ರೂಮು. ವಾವ್, ಗುಡ್, ಬ್ಯೂಟಿಫುಲ್. ಪರವಾಗಿಲ್ಲ, ಹಳ್ಳಿ ಹುಡುಗಿಗೂ ಟೇಸ್ಟ್ ಇದೆ. ಅಂದ್ರೆ ಹಳ್ಳಿ ಹುಡುಗಿಗೆ ಟೇಸ್ಟ್ ಇರ್ಬಾರ್ದಾ? ಪರವಾಗಿಲ್ಲ, ಜಬರ್ದಸ್ತ್ ಮಾಡಕ್ಕೂ ಬರುತ್ತೆ. ಆದ್ರೂ ನೀ ಜಬರ್ದಸ್ತ್ ಮಾಡಿದಾಗ ಬಹಳ ಚೆನ್ನಾಗಿ ಕಾಣ್ತೀಯ. ಅರೆ, ಇದೇನಿದು? ನನ್ ಮುಖ ಎಲ್ಲ ಕಟ್ ಮಾಡಿ ಬರೀ ನನ್ ಕಣ್ ಮಾತ್ರ ಅನ್ಸ್ಕೊಂಡಿದ್ಯಾ? ನಿಮ್ ಕಣ್ಣುಗಳು ತುಂಬಾ ಚೆನ್ನಾಗಿದೆ. ಅಂದ್ರೆ ನನ್ ಮುಖ ಚೆನ್ನಾಗಿಲ್ಲ ಅಂತ ಅರ್ಥನಾ? ನಿಮ್ ಮುಖನೂ ಇಷ್ಟ. ನಿಮ್ ಮುಖದಲ್ಲಿ ನಂಗೆ ತುಂಬಾ ಇಷ್ಟವಾಗಿದ್ದು ನಿಮ್ ಕಣ್ಣುಗಳು. ನಿಮ್ ಕಣ್ಣುಗಳನ್ನ ಯಾವಾಗ್ಲೂ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ. ಅಟ್ಲೀಸ್ಟ್ ಆ ಕಣ್ ನೋಡಾದ್ರೂ ಐ ಲವ್ ಯು ಅಂತ ಹೇಳ್ಬೋದಲ್ಲ? ಅದು ಮೇಘಾ, ಪ್ಲೀಸ್ ಒಂದ್ಸಲ ಹೇಳು. ಒಂದ್ ನಿಮಿಷ ಬರ್ತೀನಿ. ಯಾಕಮ್ಮ ಹಿಂಗ್ ಓಡ್ ಬರ್ತಾ ಇದ್ಯಾ? ಯಾಕೂ ಇಲ್ಲ. ಹೌದು, ನೀನ್ ಯಾಕೆ ಕೆನ್ನೆ ಮೇಲೆ ಕೈ ಇಟ್ಕೊಂಡ್ ಬರ್ತಿದ್ಯಾ? ಅದು ತಲೆ ಮೇಲೆ ಇಟ್ಟರೆ ಕೈಗೆಲ್ಲ ಎಣ್ಣೆ ಆಗುತ್ತಲ್ಲ ಅಂತ. ಪರವಾಗಿಲ್ಲ, ನಿಮ್ಮೂರ್ನಲ್ಲೂ ಜೋಕ್ ಮಾಡ್ತಾರೆ. ಸುಬ್ಬಣ್ಣ ಅಂತ ನಮಗ್ ತುಂಬಾ ಬೇಕಾದವನು. ನಮ್ಮನೆ ಕೆಲ್ಸ ಕಾರ್ಯ ಎಲ್ಲ ಇವನೇ ನೋಡ್ಕೊಳ್ಳೋದು. ಹಾಯ್, ಪ್ಲೀಸ್ ಟು ಮೀಟ್ ಯು. ಕೆಟ್ಟು ಒಂದು ಬಿಟ್ಟ ಮೇಲೆ ಮೀಟ್ ಯು. ಅಮ್ಮಯ್ಯ, ಇವ್ರು ಯಾರು? ಏನು ನೀನು ಏನು ಗೊತ್ತಿಲ್ದವ್ ನಂಗೆ ಮಾತಾಡ್ತಿದ್ಯಾ? ಇವ್ರೆ ನನ್ನ ಮದ್ವೆ ಮಾಡ್ಕೊಡೋರು. ಮದ್ವೆನಾ? 1, 2, 3. ಇನ್ನೆರಡಾದ್ರೆ ಮಹಾಭಾರತ ಆಗೋಗ್ಬಿಡುತ್ತಲ್ಲಪ್ಪ. ಈ ಆಟಕ್ಕೆ ನಾನಿಲ್ಲ, ಬರ್ತೀನಿ. ಅಯ್ಯಯ್ಯೋ, ಯಜಮಾನ್ರೆ, ಯಜಮಾನ್ರೆ, ನಮ್ಮನೆ ಕೆಟ್ಟು ಕೆರ ಹಿಡ್ದೋಯ್ತು. ಅಲ್ಲ, ಒಬ್ರಲ್ಲ, ಇಬ್ರಲ್ಲ, 3 ಜನ ಅಳಿ ಅಂದ್ರು ಯಜಮಾನ್ರೆ. ಅಯ್ಯೋ, ಅಲ್ಲಿ ನೋಡ್ರೆ ನಿಮ್ ಹುಡುಗಿ ನೋಡ್ರು ಅಳಿಯ, ಈ ಕಡೆ ನಮ್ಮ ಅಮ್ಮವ್ರು ನೋಡ್ರು ಅಳಿಯ, ಇಲ್ಲಿ ನೋಡಿದ್ರೆ ನೀವ್ ನೋಡ್ರು ಅಳಿಯ. ಈ ಮನೇಲಿ ಏನ್ ನಡೀತಾ ಇದೆ? ನನ್ ತಲೆ ಕೆಟ್ಟು ಕೆರ ಹಿಡಿತಾ ಇದೆ. ಅಯ್ಯಯ್ಯೋ, ಅಲ್ಲ, ಅಯ್ಯಯ್ಯೋ, ಪಾಪ ಅವನ್ ಯಾಕ್ರಿ ಹೊಡೆದ್ರಿ ಮತ್ತೆ? ಅವನ್ನ ಚಿಕ್ಕ ವಯಸ್ಸಿಂದ ಸಾಕಿದೀನಿ, ಸ್ವಲ್ಪ ಕ್ರಾಕ್. ಓ ಹೌದಾ? ಅಯ್ಯೋ ಪಾಪ, ಹೋಗಪ್ಪ, ಕೆಲಸ ನೋಡೋಗು. ಹೋಗಯ್ಯ, ಹೋಗೋ. ಬಂದಾಗಿಂದ ನೀವೇನು ತಿಂದಿಲ್ಲ. ಈ ಪಾಯಸನಾದ್ರೂ ತಗೊಳ್ಳಿ. ಆಗ್ಲೇ ಮೊದಲನೇ ಪಂಕ್ತಿ ಊಟ ಶುರುವಾಯ್ತು. ಮೊದಲನೇ ಪಂಕ್ತಿ ಊಟ ಶುರು ಆಯ್ತಾ? ನೀನ್ ಯಾಕೆ ನಂಗೆ ಹೇಳಿಲ್ಲ? ಊಟ ಮಾಡ್ತೀರಾ? ಮೊದಲನೇ ಪಂಕ್ತಿ ಊಟ ಮಾಡೋ ಅಭ್ಯಾಸ ನಮ್ ಫ್ಯಾಮಿಲಿಗೆ ಇಲ್ಲ. ನಾನು ಊಟ ಬಡಿಸ್ಬೇಕು, ಅದಕ್ಕೆ. ನೋಡಿ, ಬಡ್ಸೋಕೆ ತುಂಬಾ ಜನ ಇದ್ದಾರೆ, ನೀವ್ಯಾಕೆ ಹೋಗ್ತೀರಾ? ಅಲ್ಲ, ನಾ ಈ ಮನೆ ಅಳಿಯಾಗೋನು. ನಮ್ ಮನೆ ಕೆಲಸ ಮಾಡೋದ್ರಲ್ಲಿ ತಪ್ಪೇನಿದೆ ಅಲ್ವಾ? ಅದಕ್ಕೆ ಇವಾಗೇನು, ನೀ ಊಟ ಮಾಡ್ಬೇಕಾ? ನಡಿ, ಬಡಿಸ್ತೀನಿ. ಅಯ್ಯೋ, ಆ ಕಡೆ ಹೋಗ್ಬೇಡಿ. ಸರಿ, ಈ ಕಡೆ ಹೋಗ್ತೀನಿ. ಏ, ಕೊಡ ಇಲ್ಲಿ. ನೀನಾ? ನಾನೇ. ಹೌದು, ಅವ್ರು ಯಾಕೆ ನಿನ್ ಹೊಡೆದದ್ದು? ಮತ್ತಿನ್ನೇನ್ರಿ? ಅಲ್ಲ, ಒಂದು ಹೆಣ್ಣಿಗೆ 3 ಗಂಡು ಹುಡುಕ್ತಾ ಇದಾರಲ್ಲ, ಇವ್ರ ಫ್ಯಾಮಿಲಿಗೆ ನಾನು ಏನ್ ಹೇಳಿ? ಅವ್ರಾಗಿದ್ರಿಂದ ನಿನ್ನ ಮಕ್ಕದ ಮೇಲೆ ಹೊಡೆದ್ರು ನೋಡಿ. ನಾನ್ ಆಗಿದ್ದಿದ್ರೆ ತಿಕ್ಕದ ಮೇಲೆ ಉಳಿಯಾಕ್ಲಾ? ಸ್ವಾಮಿ, ನನ್ ಮಾತ್ ನಂಬ್ಲಿಲ್ವಲ್ಲ ನೀವು? ಅಲ್ಲಿ ನೋಡಿ, 3 ನಾಳಿ ಅಂದಲ್ಲ ಅವನೇ. ಹುಳಿ ಹಾಕ್ಲಾ? ಯಾಕೆ ಪೀಸ್ ಇಲ್ವಾ? ಯಾಕೆ, ಮೂಳೆ ಇದೆ, ಹಾಕ್ತೀನಿ, ತಿಂತೀರಾ? ಹಾಕು, ಹಂಗೆ ಆಗು, ತಿಂದು ಹಾಕ್ಬಿಡ್ತೀನಿ. ಅಲ್ಲ, ಅವ್ರು ನಿಮ್ ಮೊದ್ಲು ಗೊತ್ತಾ? ಸುಮ್ನೆ ಅಯ್ಯ ಸ್ವಾಮಿ, ಎಲೆ ಐಕಿ ಅನ್ನ ಹಾಕ್ಬೇಕು. ಆಮೇಲೆ ಹಾಕಿಸ್ಕೋತೀನಿ, ಹೋಗಯ್ಯ. ಅಲ್ಲ, ಪಂಕ್ತಿಲ್ ಕೂತ್ಕೊಂಡು ಆಮೇಲೆ ಅಂದ್ರೆ ಹೆಂಗೆ? ಎಲೆ ಐಕಿ. ಅಯ್ಯ, ಇಡ್ರಿ, ನಮಗೂ ಬಡ್ಸಂಗಿಲ್ಲ, ನಮಗೂ ಬಡ್ಸಂಗಿಲ್ಲ. ನನಗೆ ಮೊದ್ಲೇ ಡೌಟ್ ಇತ್ತು, ಇವ್ರು 3 ಜನಕ್ಕೆ ಯಾಕೆ ಸಂಬಂಧ ಮಾಡ್ತಾ ಇದಾರೆ ಅನ್ನೋದು. ಯಜಮಾನ್ರೆ, ಸಾರ್ ಹಾಕ್ಲಾ? ಹಾಕಪ್ಪ. ಓಳು ಹಾಕಪ್ಪ. ಸರ್, ನನಗ್ ಮೊದ್ಲೇ ಈ ಫ್ಯಾಮಿಲಿ ಮೇಲೆ ಡೌಟ್ ಇತ್ತು ಸರ್. ಏನು? 3 ಜನಕ್ಕೆ ಸಂಬಂಧ ನೋಡ್ತಾ ಇದಾರೆ ಸರ್. 3 ಜನ ಅಳಿಯಂದ್ರು, ಅದ್ರಲ್ಲಿ ಮೊದಲನೇ ಅಳಿಯನ್ ತಂದೆ. ನನಗ್ ಸಾರು ನೀನೇ ಬಡ್ಸ್ಕೊಂತೀರಾ? ಅಯ್ಯಯ್ಯ, ಸಾಂಬಾರ ನಿಮ್ಮ ಅಪ್ಪ ಬಡಿಸ್ತಾನ? ಇವನೇನು ಮಕ್ಕ ಹೇಳ್ತಿಂದಂಗೆ ಇಟ್ಕೊಂಡವನೆ. ನೀವು ಊಟ ಮಾಡಿ ಸರ್. ಮುಚ್ಕೊಂಡು ನೀನು ಊಟ ಮಾಡ. ಊಟ ಮಾಡೋರಂತೆ, ನಡಿ. ಮೇಘಾ, ಮೇಘಾ, ಓ ಮೈ ಗಾಡ್, ಏನಾಯ್ತು? ಏನಾಗ್ಬೇಕು? ಹೊರಗಡೆ ಹೋಗಿ ನಮ್ಮ ಅಪ್ಪನ ಕೆಲ್ಸ ಸಿಕ್ಕಾಕೊಂಡೆ. ಅದಕ್ಕೆ ಹೋಗ್ಬೇಡಿ ಅಂದಿದ್ದು. ಹೋಗ್ಬೇಡಿ ಅಂತ ಹೇಳ್ದೆ, ಹೊರಗಡೆ ನಮ್ಮ ಅಪ್ಪ ಇದಾರೆ ಅಂತ ಹೇಳ್ದ. ಹೋಗ್ಲಿ ಬಿಡು, ಅಟ್ಲೀಸ್ಟ್ ಈಗ್ಲಾದ್ರು ಐ ಲವ್ ಯು ಅಂತ ಹೇಳು. ಬಂದೆ ಮಾ. ಏನ್ ಬೇಕಾದ್ರೂ ಕೇಳಿ,
ಧೈರ್ಯವಾಗಿ ಕೇಳಿ, ಸಂಕೋಚ ಮಾಡ್ಕೋಬೇಡಿ, ಧೈರ್ಯವಾಗಿ. ಧೈರ್ಯವಾಗಿ ಕೇಳಿ. ಹಲೋ ಧೈರ್ಯ, ಹಾ? ಕಮಿಯರ್ ಬಾ, ಏನಣ್ಣ? ಕೂತ್ಕೋ. ಧೈರ್ಯವಾಗಿ ಕೇಳಬಹುದಾ? ಕೇಳೋಣ. ಏನ್ ಬೇಕಾದ್ರೂ ಏನ್ ಕೇಳಬಹುದು, ಬೇಕಾದ್ರೂ ಕೇಳೋಣ. ಏನು ಬೇಜಾರಿಲ್ಲ. ಏನಿಲ್ಲಣ್ಣ. ಹೋದ ವಾರ ನಿನ್ ಹೆಂಡತಿ ಯಾವನ್ ಜೊತೆನೋ ಓಡೋದ್ಲಲ್ಲ, ಬಂದ್ಲಾ? ಸರ್, ಧೈರ್ಯವಾಗಿ ಕೇಳಿ ಅಂತಾರೆ, ಕೇಳಿದ್ರೆ ಧೈರ್ಯನೇ ಇಲ್ಲ. ಏನ್ ನನ್ ಮಕ್ಳು, ಏನ್ ಜನರು. ಊಟ ಮಾಡು. ಈ ಮನೆಯವ್ರು ಏನೇ ಆದ್ರೂ ಊಟ ಮಾತ್ರ ಬಹಳ ಚೆನ್ನಾಗಿದೆ. ನೀವ್ ಎದೊಳ್ತಿರೋ ಎರಡನೇ ಪಂಕ್ತಿ ಕಂಟಿನ್ಯೂ ಮಾಡ್ತೀರಾ? ತಿನ್ನದೇ ಒಂದ್ ಕೆಲ್ಸ. ಓಯ್, ಏನದು? ಪಾಯಸ. ಇಲ್ಲಿ ಸುರಿ. ಅಡಿಗೆ ಬಹಳ ಚೆನ್ನಾಗಿ. ಹೌದ್ರಾ? ಸಾಯಂಕಾಲಕ್ಕೆ ನಂಗೆ ಸ್ವಲ್ಪ ಎತ್ತಿಟ್ಟು. ಆಯ್ತು. ಓ, ನೀವ್ ಇಲ್ಲಿದ್ದೀರಾ? ನಾನು ಹೇಳಿದ್ರೆ ಯಾರು ನಂಬ್ತಾ ಇಲ್ಲ. ಎರಡನೇ ಗಂಡಿನ ತಾಯಿಯವ್ರೆ, ಸ್ವಲ್ಪ ಈ ಕಡೆ ಟರ್ನ್ ಪ್ಲೀಸ್. ಬರಿಲ್ಲ ಬರಿಲ್ಲ, ಬೇಡಿ ಬೇಡಿ ಬೇಡಿ. ಬನ್ನಿಮ್ಮ ಬನ್ನಿಮ್ಮ, ಇರುತ್ತೆ ಬನ್ನಿಮ್ಮ, ಏನ್ ಮಾಡಕ್ಕಾಗತ್ತೆ. ಇವರು ಮೊದಲನೇ ಗಂಡಿನ ತಂದೆಯವರು ಸರ್, ಇವರು ಎರಡನೇ ಗಂಡಿನ ತಾಯಿಯವರು. ಯಾಕಂದ್ರೆ ನಾಳೆ ದಿನ ನಿಮ್ ಮಧ್ಯೆ ತೊಂದರೆ ಬರಬಾರ್ದು ನೋಡಿ, ಅದಕ್ಕೆ ಹೇಳ್ಬಿಟ್ಟೆ. ನನ್ನ ಪ್ರಾಬ್ಲಮ್ ಸಾಲ್ವ್ ಅಬ್ಬ. ಲೇ, ನಿಂತ್ಕೊಳೆ, ಬಾರ ಇಲ್ಲಿ. ಈ ಎಲೆ ಯಾರು? ನಿನ್ ಗಂಡ ಬಂದು ತೆಗಿತಾನೆ, ತೆಗಿಯ. ಮನೆಗೆ ಹಿರಿಯನಾಗಿ ಸಾರಿ ಬಡ್ಕೊಂಡೆ. ಆ ಮನೆಗೆ ಹೋಗೋದು ಬೇಡ ಅಂತ ಕಿವಿ ತೂತು ಬೀಳೋ ಹಾಗೆ ಬಡ್ಕೊಂಡೆ. ನನ್ನ ಮಾತು ಕೇಳಿದ್ರ? ಅಲ್ಲಿಗೆ ಹೋಗಿ ನನ್ಗೆ ಅವಮಾನ ಮಾಡಿದ್ರಿ. ನೀನೇನೆ ನೀನು ನಿನ್ನ ಸ್ವಂತ ಮನೆಯನ್ನ ಹಾಗೆ ಎಂಜಿಲೆಲ್ಲ ಬಾಚಿದ್ದೆ. ನೀವ್ ಮಾತ್ರ ಇನ್ನೇನು ಪಾಯಸ ಚೆನ್ನಾಗಿದೆ ಅಂತ ಚೊಂಬಗಟ್ಲೆ ಊಹಿಸ್ಕೊಂಡು ಕುಡಿಲಿಲ್ವಾ? ಇವನು ಅಲ್ಲೇ ಸರ್ವರ್ ತರ ತಂದು ಬಡಿಸ್ತಾ ಇದ್ದ. ಅವನ್ ಕೇಳೋದ್ ಬಿಟ್ಟು ನನ್ನ ಏನೋ ಬಡಿಸ್ತಾ, ಅದಕ್ಯಾಕೆ ಅಷ್ಟೊಂದು ಕೂಗಾಡ್ತೀರಾ? ನಾವೇನು ಊಟ ಕತಿಲ್ದೆ ಅಲ್ಲಿಗೆ ಹೋಗಿರ್ಲಿಲ್ಲ. ಹುಡುಗಿ ತುಂಬಾ ಇಷ್ಟ ಆಯ್ತು, ಇನ್ನೊಂದ್ಸಲ ನೋಡೋಣ ಅನಿಸ್ತು, ಹೋಗಿದ್ವಿ. ನಾನಿನ್ನೇನು ಪಾಯಸ ಕುಡಿಯಕ್ಕ ಹೋಗಿದ್ದೆ? ನಾನು ಹೋಗಿದ್ದು ಅದಕ್ಕೆ ಅಲ್ಲ ರೀ, ನಾವು ಬರೀ ಹುಡುಗಿನ ನೋಡ್ಕೊಂಡು ಬಂದಿದೀವಿ ಅಷ್ಟೇ. ಇನ್ನೂ ನಿಶ್ಚಿತಾರ್ಥ ಕೂಡ ಮಾಡಿಲ್ಲ. ಆ ಹುಡುಗಿ ಬಂಗಾರದ ಬೊಂಬೆ ತರ ಇದ್ದಾಳೆ. ನಾವು ಹೀಗೆ ತಡ ಮಾಡ್ತಾ ಇದ್ರೆ ಅವರು ಬೇರೆ ಕಡೆ ಸಂಬಂಧ ಹುಡುಕ್ಬಿಡ್ತಾರೆ. ರೀ, ಬೇಗ ಹೋಗಿ ನಿಶ್ಚಿತಾರ್ಥಕ್ಕೆ ಏರ್ಪಾಡು ಮಾಡ್ಕೊಂಡ್ ಬನ್ನಿ. ಹೌದಪ್ಪ, ನೀವು ಹೋಗಿ ಆ ಡಬ್ಬಾ ಜೋಯ್ಸ್ ನೋಡ್ಬಿಟ್ಟು ಇಮಿಡಿಯೇಟ್ ಆಗಿ. ಡಬ್ಬಾ ಜೋಯ್ಸ ಅಲ್ಲ ಕಣೋ, ಗುಂಡಾ ಜೋಯ್ಸ. ಯಾವನೋ ಒಬ್ಬ. ಥ್ಯಾಂಕ್ ಯು. ಓಂ ಮಹಾಗಣಾಧಿಪತಿ ನಮಃ, ಓಂ ಮಹಾವಿಷ್ಣುವೇ ನಮಃ, ಓಂ ನಾರಾಯಣ ನಮಃ, ಓಂ ಶಿವಾಯ ನಮಃ, ಓಂ ಗೋವಿಂದಾಯ ನಮಃ, ಓಂ ಸರ್ವಧರ್ಮಾನ್ ಪರಿತ್ಯೇಭ್ಯೋ ಮಾಮೇಕಂ ಶರಣಂ ವದ, ಅಹಂ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಸ್ಮಃ. ಶಿವಸ್ಯ ಗೋತ್ರದ ಶ್ರೀಮಾನ್ ರಾಮಸ್ವಾಮಿ ಹಾಗೂ ಶ್ರೀಮತಿ ಕಾಮಾಕ್ಷಿ ಕುಮಾರಿ ಸೌಭಾಗ್ಯವತಿ ಮೇಘಮಾಳನ್ನು ಕುರುದೊಡ್ಡಿ ಶ್ರೀಮಾನ್ ಕೃಷ್ಣರಾಯರ ಶ್ರೀಮತಿ ಜೈಮನ್ ವರಕುಮಾರ ಚಿರಂಜೀವಿ ಶ್ರೀನಿವಾಸನಿಗೆ ಕೊಟ್ಟು ವಿವಾಹ ಮಾಡಬೇಕೆಂದು ಗುರು ಹಿರಿಯರ ಸಮ್ಮುಖದಲ್ಲಿ ನಿಶ್ಚಯಿಸಲಾಗಿರುವುದು. ನಿಮ್ಮವರು ತುಂಬಾ ತುಂಟ ಅಂತೆ, ಹೌದೇನೆ? ನನಗೆ ಗೊತ್ತು. ನಿನಗೆ ಮದ್ವೆಗ್ ಮುಂಚೆ ಎಲ್ಲ ತಿಳ್ಕೊಳ್ಳೋದು ಒಳ್ಳೇದಲ್ವೇನೆ? ಆಹಾ, ಮದ್ವೆ ಹೆಂಡಿಂಗ್ ನಾಚಿಕೆ ನೋಡು. ಅವ್ರ ಬಗ್ಗೆ ನಂಗೆ ಗೊತ್ತು ಕಣೆ, ನೀನ್ ಯಾಕೆ ತಲೆ ಕೆಡ್ಸ್ಕೊತೀಯ? ಎಲ್ಲಿ ಹೋದ್ರು ಕಾಣ್ತಾನೆ ಇಲ್ವಲ್ಲ? ಹೌದಲ್ಲ? ಹುಡುಗ ಹೇಗೆ? ತುಂಬಾ ಒಳ್ಳೆಯವರು. ಸ್ವಲ್ಪ ಕಪ್ಪು ಅಂತ ಅನ್ಸ್ಲಿಲ್ವಾ? ನಂಗೆ ಕಪ್ಪ ಅಂದ್ರೆ ಇಷ್ಟ. ಓಕೆ, ಅದಕ್ಕೆ ಕೋಪ ಮಾಡ್ಕೋತೀಯ? ನೀನೇನೇ ಹೇಳೆ, ಅವ್ನು ನಿನಗೆ ಸರಿಯಾದ ಮ್ಯಾಚ್ ಅಲ್ಲ ಕಣೆ. ಮೀನಾ, ಸುಮ್ನೆ. ನೀವಿಲ್ಲಿಂದ ಹೋಗಿ. ಇಲ್ಲ, ಸೀನಾ ಎಲ್ಲೇ? ಇಲ್ಲೇ ಎಲ್ಲೋ. ಅಲ್ಲಿ ನೋಡಿ. ಏ ಸೀನಾ! ಅಪಾರ ಇರಲಿಲ್ಲ ತಾಯೇ, ಕಳಿಸೇ ಅವನ್ನ. ನಂಗೆ ಗೊತ್ತಿಲ್ಲ ಮಾವ. ಏ, ಅವನ್ ನಿನ್ ಹಿಂದೆ ಆಡ್ಕೊಂಡಿರೋದು ಗೊತ್ತು, ಕಳಿಸಮ್ಮ ಅವನ್ನ. ಅಪ್ಪ ಶ್ರೀನಿವಾಸ, ಬಾರೋ ನನ್ನ ತಂದೆ.
ಗುಡಿಗಂಟೆಯು ಮೊಳಗುವ ವೇಳೆ ಎದೆ ಗಂಟೆಯು ಮೊಳಗುತ್ತಿದೆ. ಪ್ರತಿ ಸಂಜೆಯಲ್ಲಿ ಮುಂಜಾನೆಯಲ್ಲಿ ಎಳೆ ಮನಸ್ಸು ಬೆಳಗುತ್ತಿದೆ. ಗುಡಿಗಂಟೆಯು ಮೊಳಗುವ ವೇಳೆ ಎದೆ ಗಂಟೆಯು ಮೊಳಗುತ್ತಿದೆ. ಪ್ರತಿ ಸಂಜೆಯಲ್ಲಿ ಮುಂಜಾನೆಯಲ್ಲಿ ಎಳೆ ಮನಸ್ಸು ಬೆಳಗುತ್ತಿದೆ. ಆ ದೇವರ ಪೂಜೆಗೆ ನೀ ಬರಲು, ನನ್ನ ದೇವಿಯ ನೋಡಲು ನಾ ಬರಲು, ಅದೇ ಪ್ರೀತಿಗೆ ಶುಭ ಕಾಲ. ಗುಡಿಗಂಟೆಯು ಮೊಳಗುವ ವೇಳೆ ಎದೆ ಗಂಟೆಯು ಮೊಳಗುತ್ತಿದೆ. ಪ್ರತಿ ಸಂಜೆಯಲ್ಲಿ ಮುಂಜಾನೆಯಲ್ಲಿ ಎಡೆ ಮನಸ್ಸು ಬೆಳಗುತ್ತಿದೆ. ಶ್ರೀರಾಮಚಂದ್ರ ಕರೆದನಂತೆ ಆ ಸೀತಾ ಮಾತೆ ಕಂದಳಂತೆ, ಇಬ್ಬರ ಜೋಡಿ ಹಬ್ಬದಂತೆ ಕಾಣಲು ಕಣ್ಣು ಸಾಲದಂತೆ. ಕಣ್ಣೊಳಗೆ ಮುತ್ತುಗಳಾಗಿರಬೇಕು, ಉಸಿರೊಳಗೆ ಗುರುತುಗಳಾಗಿರಬೇಕು. ಇರಬೇಕು ಇರಬೇಕು. ಗುಂಡಿಗೆಯ ಮೆತ್ತೆಯ ಮಾಡಿಡಬೇಕು. ಇಡಬೇಕು. ಜೀವವನೇ ಒತ್ತೆಯ ಮಾಡಿಡಬೇಕು. ಇಡಬೇಕು ಇಡಬೇಕು. ನನ್ನ ಬೆಳೆದೆಯಲ್ಲಿ ಆಸರೆ ನಾನು, ಅವಳ ಕಂಗಳ ನಿದಿರೆ ನಾನು. ಈ ಮಗುವಿನ ಪಾದವ ನೆಲಕ್ಕೆ ಸೋಕದ ಹಾಗೆ ನಡಿಬೇಕು. ಹಣೆಯ ತಿಲಕದ ಹಾಗೆ ನನ್ನಲ್ಲಿ ಬೆರೆತು ಬಿಡಬೇಕು. ಗುಡಿಗಂಟೆಯು ಮೊಳಗುವ ವೇಳೆ ಎದೆ ಗಂಟೆಯು ಮೊಳಗುತ್ತಿದೆ. ಪ್ರತಿ ಸಂಜೆಯಲ್ಲಿ ಮುಂಜಾನೆಯಲ್ಲಿ ಎಡೆ ಮನಸ್ಸು ಬೆಳಗುತ್ತಿದೆ. ಕನಸನ್ನು ಕರೆದು ಸಿಹಿಯ ಕೊಡಬೇಕು. ನಿರ್ಮಲ ಬಯಕೆಗೆ ಸಹಿಯ ಇಡಬೇಕು. ಇಡಬೇಕು ಇಡಬೇಕು. ಕಾಯುವ ಶಿಕ್ಷೆಯ ಮರೆಸಿ ಬಿಡಬೇಕು. ಬಿಡಬೇಕು. ನನ್ನೀ ಬದುಕೆ ನೀನಾಗಿರಬೇಕು. ಇರಬೇಕು ಇರಬೇಕು. ಹೃದಯದ ಚೀಲದ ಒಳಗಿದ ಶೀಲ, ಶೀಲವ ಕಾಯುವೆ ಸಾವಿರ ಕಾಲ. ಕತ್ತಲಲ್ಲಿ ಕೈ ಹಿಡಿದು ಪ್ರೀತಿಯ ಬೆಳಕು ಕೊಡಬೇಕು. ನೆರಳಿಗೆ ಪ್ರತಿ ನೆರಳಾಗಿ ನಾ ಸೇರಲೇಬೇಕು. ಗುಡಿ ಗಂಟೆಯು ಮೊಳಗುವ ವೇಳೆ ಎದೆ ಗಂಟೆಯು ಮೊಳಗುತ್ತಿದೆ. ಪ್ರತಿ ಸಂಜೆಯಲ್ಲಿ ಮುಂಜಾನೆಯಲ್ಲಿ ಎಳೆ ಮನಸ್ಸು ಬೆಳಗುತ್ತಿದೆ. ಆ ದೇವರ ಪೂಜೆಗೆ ನೀ ಬರಲು, ನನ್ನ ದೇವಿಯ ನೋಡಲು ನಾ ಬರಲು, ಅದೇ ಪ್ರೀತಿಗೆ ಶುಭ ಕಾಲ. ಗುಡಿಗಂಟೆಯು ಮೊಳಗುವ ವೇಳೆ ಎದೆ ಗಂಟೆಯು ಮೊಳಗುತ್ತಿದೆ. ಪ್ರತಿ ಸಂಜೆಯಲ್ಲಿ ಮುಂಜಾನೆಯಲ್ಲಿ ಎಳೆ ಮನಸ್ಸು ಬೆಳಗುತ್ತಿದೆ. ಸರ್ ಒಂದ್ ನಿಮಿಷ. ಏನ್ ರಫೀಕ್, ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ ಸರ್. ನೀನ್ ಸಿಕ್ಕಿದ್ ಒಳ್ಳೇದಾಯ್ತಪ್ಪ. ಈ ತಿಂಗಳ 14ನೇ ತಾರೀಕು ನನ್ ಮದುವೆ ಇದೆ, ಮರಿದೆ ಬಂದ್ಬಿಡು. ಖಂಡಿತ ಬರ್ತೀನಿ ಸರ್. ನಿಮ್ಗೊಂದು ಟೆಲಿಗ್ರಾಮ್ ಇದೆ ಸರ್. ಟೆಲಿಗ್ರಾಮ್? ಇನ್ನು ಇನ್ವಿಟೇಷನ್ಸ್ ಕೊಟ್ಟು ಮುಗಿದಿಲ್ಲ, ಆಗ್ಲೇ ಟೆಲಿಗ್ರಾಮ ಬೆಸ್ಟ್ ವಿಶಸ್ ಅಂತ. ಬರ್ತೀನಿ ಸರ್. ಓಕೆ.
ಇದೇನು ಮಾಡ್ತಾ ಇದೀಯೋ? ಲಗ್ನ ಪತ್ರಿಕೆನ ಊರಿಗೆಲ್ಲ ಹಂಚಿದ್ದಾಯ್ತು, ಮದುವೆನೂ ಹತ್ರ ಬಂತು, ಈಗ ಕಾರ್ಗಿಲ್ಗೆ ಹೊರಟು ನಿಂತಿದ್ದೀಯಲ್ಲೋ? ಹೋಗ್ಲೇಬೇಕಾಗಿದೆ. ನಿನ್ಗೇನ್ ತಲೆ ಕೆಟ್ಟಿದೀಯೇನೋ? ನಾನು ನಿನ್ ಮನೆಯಿಂದ ಆಚೆ ಹೋಗೋದಕ್ಕೆ ಬಿಡಲ್ಲ. ಬೀಗರ್ ಕೇಳಿದ್ರೆ ನಾನೇನೋ ಹೇಳಿ? ಸೀನು, ಈ ಸಲ ಖಂಡಿತ ಮದುವೆ ಮಾಡ್ಕೊಂಡೇ ಹೋಗ್ತೀನಿ ಅಂತ ನನಗೆ ಮಾತು ಕೊಟ್ಟಿದ್ಯಲ್ಲೋ? ಅಮ್ಮ, ನಿನಗಿಂತ ಮುಂಚೆ ನಾನು ಭಾರತ ಮಾತಿಗೆ ಮಾತು ಕೊಟ್ಟಿದ್ದೀನಿ. ನನಗೆ ತಾಯಿಯೂ ಬೇಕು, ತಾಯ್ನಾಡು ಬೇಕು. ತಡಿಬೇಡಿ ಅವ್ರನ್ನ. ಇನ್ನು 2 ತಿಂಗಳಲ್ಲಿ ಬಂದ್ಬಿಡ್ತೀನಿ ಅಂತ ಹೇಳ್ತಿದ್ದಾರೆ. ಈ ತಿಂಗಳಲ್ಲಿ ಆಗೋ ಮದುವೆ ಇನ್ನು 2 ತಿಂಗಳು ತಡವಾಗಿ ಆಗ್ಬೋದು. ಆಗ ನೀವು ನಮ್ಮ ಬೀಗರಾಗಲ್ವಾ? ಇವ್ರು ನಮ್ಮ ಮಳಿಯಂದ್ರಾಗಲ್ವಾ? ಅಲ್ಲ, ನೀವೇ ನೋಡಿ, 2 ತಿಂಗಳಲ್ಲ 20 ತಿಂಗಳು ಬೇಕಾದ್ರೂ ಕಾಯ್ತೀನಿ. ಆಗ್ಲೂ ನೀವೇ ನಮ್ಮ ಬೀಗರು, ಇವರೇ ನಮ್ಮ ಮಳಿಯಂದ್ರು. ಇದರಲ್ಲಿ ಯಾವ ಬದಲಾವಣೆನೂ ಆಗೋಲ್ಲ. ಅಳಿಯಂದ್ರೆ ತಾವು ಹೋಗಿ ಬನ್ನಿ. ಥ್ಯಾಂಕ್ಸ್ ಅಂಕಲ್, ಬರ್ತೇನೆ. ನೋಡು, ಅವ್ರ ದೃಷ್ಟಿಯಲ್ಲಿ ನಮ್ಮಿಬ್ಬರ ಮದುವೆ 2 ತಿಂಗಳಾದ್ಮೇಲೆ. ಆದ್ರೆ ನನ್ನ ದೃಷ್ಟಿಯಲ್ಲಿ ನಾನು ಯಾವತ್ತಿನ ನೋಡಿದ್ನೋ ಅವತ್ತೇ ನಮ್ಮಿಬ್ಬರ ಮದುವೆ ಆಗೋಯ್ತು. ಏಯ್, ಏನಿದು? ಸೈನಿಕರ ಹೆಂಡತಿ ಕಣ್ಣೀರ್ ಹಾಕ್ತಾರ? ಹರಿಸಿ ಕಳ್ಸ್ಕೊಡ್ಬೇಕು. ಯಾಕಂದ್ರೆ ನಿಮ್ ಪ್ರೀತಿನೇ ನಮ್ ಶಕ್ತಿ. ಬರ್ಲಾ? ಸ್ಟೇಷನ್ವರೆಗೂ ನಾನು ನಿಮ್ ಜೊತೆ ಬರಲ್ಲ. ನೀವು ಹೋಗುವಾಗ ನಿಮ್ಗೊಂದು ವಿಷಯ ಹೇಳ್ಬೇಕು. ಬಾ. ನಾಯಕರು ಸತ್ತೋಗ್ರೆ ಇಲ್ಲಿ ಬೇಕಂತ ಕೂತಿದ್ದಾರೆ. ಆ ಬಾವುಟ ಅಯ್ಯೋ, ಅಷ್ಟು ಬಿಡಯ್ಯ ಅದನ್ನ. ನಮ್ಮ ರಾಷ್ಟ್ರ ಧ್ವಜ ಕಣಯ್ಯ, ಹುಟ್ಟಿದ್ದೇನಯ್ಯ. ಅಯ್ಯೋ ಅಯ್ಯೋ, ನಿನ್ನ ದೇವ್ರು ಒಳ್ಳೇದ್ ಮಾಡಲ್ಲ ಕಣೋ. ಬಿಡಯ್ಯ.
ಯಾವಾಗ್ಲೂ ಈ ಬಾವುಟ ಹಾರಾಡ್ತಾನೆ ಇರ್ಬೇಕು ಅಂತ ಬಾರ್ಡರ್ನಲ್ಲಿ ದಿನ 1000 ಜನ ಸೈನಿಕರು ಸಾಯ್ತಾನೆ ಇರ್ತಾರೆ. ಅಂತ ಧ್ವಜನ ಯಾವನೋ ಒಬ್ಬ ಥರ್ಡ್ ಕ್ಲಾಸ್ ಮಗ ಸತ್ತೋದ ಅಂತ ಕಿತ್ತಾಕಾಗಿ ನೋಡ್ತೀರಾ? ಏಯ್, ತಾಯಿಗೂ ಮಗುಗೂ ಬಾಂಧವ್ಯ ಬೆಳೆಸೋದು ಎದೆ ಹಾಲು. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ನಾವೆಲ್ಲರೂ ಭಾರತೀಯರಂತೂ ಸಾರಿ ಹೇಳೋದು ಈ ಬಾವುಟ ಕಡ್ರು. ಹೊರಗೆ ಸಲ್ಯೂಟ್. Come on! ಸ್ಟೇಷನ್ ಏನೋ ಹೇಳ್ತೀನದಲ್ಲ, ಏನದು? ಅದು ಹೇಳು ಬೇಗ. ನೋಡು, ಟೈಮ್ ಆಯ್ತು, ಟ್ರೈನ್ ಬಂದ್ಬಿಡುತ್ತೆ. ಹೇಳ್ತೀನಿ. ಐ ಲವ್ ಯು. ನೀನೇನೋ ಹೇಳ್ದೆ? ಏನು ಹೇಳಿಲ್ವಲ್ಲ? ಇಲ್ಲ, ನೀ ಏನೋ ಹೇಳ್ದೆ. ಏನು ಹೇಳಿಲ್ಲ. ಮೇಘ ಪ್ಲೀಸ್, ಅದೊಂದ್ಸಲ ಹೇಳು. ನಾನು ಏನು ಹೇಳಿಲ್ಲ. ಇನ್ನೊಂದ್ಸಲ ಹೇಳು ಮೇಘ ಪ್ಲೀಸ್. ಅಲ್ಲೋಡ, ಲಾರಿ ನಿಂತಿದೆ. Oh my God! I love you. 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 ಒಂದು ಸಾರಿನಾದ್ರೂ ಐ ಲವ್ ಯು ಹೇಳು ಅಂತ ಅವ್ರು ಕೇಳಿದ್ರು. ಆಗ ನಾನು ಹೇಳಲಿಲ್ಲ. ಈಗ ನಾನು ದಿನಕ್ಕೆ 100 ಸಲ ರಾಮ್ ಕೋಟಿ ತರ ಐ ಲವ್ ಯು ಅಂತ ಬರೀತಾ ಇದ್ದೀನಿ. ಹುಚ್ಚಿ ಹಾಗೆ ಗಾಳಿನಲ್ಲಿ ಐ ಲವ್ ಯು ಅಂತ ಕೂಗ್ತಿದ್ದೀನಿ. ಆಗ ನಾನು ಬರ್ತಿದ್ದ ಪುಸ್ತಕನೇ ನೀವು ನೋಡಿದ್ದು. ನೀವು ಕಾಗದದ ಮೇಲೆ ನನ್ನ ಅಕ್ಷರ ನೋಡಿದ್ರೆ ಹೊರತು ನನ್ನ ಜೀವನದಲ್ಲಿರೋ ದುಃಖ ನೋಡ್ಲಿಲ್ಲ. ನನ್ನ ಉಸಿರಿನಲ್ಲಿ ಬೆರ್ತು ಹೋಗಿರೋ ಅವರ ಉಸಿರನ್ನ ನೋಡ್ಲಿಲ್ಲ. ಆಕ್ಸಿಡೆಂಟ್ ಅಲ್ಲಿ ನನಗೆ ಜ್ಞಾನ ತಪ್ಪಿತು. 5 ದಿನ ಆದ್ಮೇಲೆ ಹಾಸ್ಪಿಟಲ್ ಬೆಡ್ ಮೇಲೆ ಕಣ್ಬಿಡ್ತಿದ್ದ ಹಾಗೆ ಅವ್ರು ಎಲ್ಲಿ ಅಂತ ಕೇಳಿದೆ. ಸತ್ತೋದ್ರು ಅಂದ್ರು. ಕೊನೆ ಪಕ್ಷ ಅವ್ರ ಮುಖನಾದ್ರೂ ತೋರಿಸಿ ಹಿಂದೆ. ಆದ್ರೆ ಅವ್ರು ನನಗೆ ತೋರಿಸಿದ್ದು ರಕ್ತದಲ್ಲಿ ತೊಯ್ದಿದ್ದ ಅವ್ರ ಬಟ್ಟೆನ ಮಾತ್ರ. ಆಕ್ಸಿಡೆಂಟ್ ಅಲ್ಲಿ ಕಾಲು ಮುರ್ಕೊಂಡಿದ್ದೆ ನಾನು. 25 ದಿನ ಹಾಸ್ಪಿಟ್ಲಲ್ಲೇ ಇದ್ದೆ. ನಾನು ನಿಮ್ಮನ್ನು ಮೊದಲನೇ ಸಲ ನೋಡಿದ್ದು ಅಲ್ಲೇ. ಸಾರಿ ಸಿಸ್ಟರ್. ಇಟ್ಸ್ ಓಕೆ, ಹೋಗಿ. ಈಗ ಹೋದ್ರಲ್ಲ ಆ ಪೇಷಂಟು, ನಿಮ್ಗೆ ಆಕ್ಸಿಡೆಂಟ್ ಆಗಿದ್ದ ಬಸ್ನಲ್ಲೇ ಇದ್ದವರು. ಪಾಪ ಗಾಜಿನ ಚೂರು ಚುಚ್ಕೊಂಡು 2 ಕಣ್ಣು ಕಳ್ಕೊಂಡ್ಬಿಟ್ರು. ಆದ್ರೆ ಅವರ ಅದೃಷ್ಟ ತುಂಬಾ ಚೆನ್ನಾಗಿದೆ. ಅವ್ರಿಗೀಗ ಮತ್ತೆ ದೃಷ್ಟಿ ಸಿಕ್ಕಿದೆ. ತಾನೇ ಪ್ರಪಂಚದಲ್ಲಿ ಇಲ್ಲದೆ ಹೋದ್ರೂ ಪರವಾಗಿಲ್ಲ, ತನ್ನ ಕಣ್ಣಾದ್ರೂ ಇನ್ನೊಬ್ರಿಗೆ ಉಪಯೋಗ ಆಗ್ಲಿ ಅಂತ ನಿಮ್ಮವರು ಕಣ್ಣುಗಳನ್ನ ದಾನ ಮಾಡಿ ಸತ್ತು ಹೋದ್ರು. ಅವ್ರ ಕಣ್ಣನ್ನೇ ಆ ಪೇಷಂಟ್ಗೆ ಹಾಕಿರೋದು. ಸಿಸ್ಟರ್, ನನ್ನ ಅವ್ರ ವಾರ್ಡ್ ಹತ್ರ ಕರ್ಕೊಂಡು ಹೋಗ್ತೀರಾ? ಆಯ್ತಮ್ಮ.
ಅದಾದ್ಮೇಲೆ ಯಾವಾಗ ನಿಮ್ ಬ್ಯಾಂಡೇಜ್ ಬಿಚ್ತಾರೋ ಅಂತ ದಿನಾ ಬಂದು ನೋಡ್ತಾ ಇದ್ದೆ. ಒಂದು ದಿನ ನೀವು ರೂಮ್ನಲ್ಲಿ ಇರಲಿಲ್ಲ. ಕೇಳಿದಾಗ ನಿಮ್ ಡಿಸ್ಚಾರ್ಜ್ ಆಯ್ತು ಅಂತ ಹೇಳಿದ್ರು. ನನಗೆ ಯಾಕೆ ಮೊದಲೇ ಹೇಳಲಿಲ್ಲ ಅಂತ ಕೂಗಾಡ್ದೆ. ಅತ್ತೆ, ಪ್ರಪಂಚದಲ್ಲಿ ನನಗೆ ಉಳಿದಿರೋದು ಈ ಕಣ್ಣುಗಳು ಮಾತ್ರ ಅಂತ ಅವ್ರಿಗೆ ಯಾರಿಗೂ ಗೊತ್ತಿರಲಿಲ್ಲ. ಆಸ್ಪತ್ರೆಯಿಂದ ಮನೆಗೆ ಬಂದ ತಕ್ಷಣ ಅವ್ರ ನೆನಪು ಅಂತ ನನ್ನ ಹತ್ರ ಉಳ್ಕೊಂಡಿದ್ದು ನಾನು ಗೋಡೆ ಮೇಲೆ ಅಂಟಿಸ್ಕೊಂಡಿದ್ದ ಅವರ ಕಣ್ಣುಗಳಿದ್ದ ಫೋಟೋ ಮಾತ್ರ. ಅದನ್ನ ನೋಡ್ಬೇಕು ಅಂತ ರೂಮ್ ಓಡೋಡ್ ಬಂದೆ. ಅಮ್ಮ, ಅಮ್ಮ, ಮೇಘ ಇಲ್ಲಿದ್ದೀನಮ್ಮ. ಅಮ್ಮ, ಏನಾಯ್ತು ಮರಿ? ಯಾಕಮ್ಮ? ಅದು ನಾನು ಗೋಡೆ ಮೇಲೆ ಅಂಟಿಸಿದ್ನಲ್ಲ, ಅವ್ರ ಕಣ್ಣು ಆ ಫೋಟೋ ಕಾಣ್ತಾ ಇಲ್ಲಮ್ಮ. ಬೆಳಗ್ಗೆ ನೋಡಿದಾಗ ಅಲ್ಲೇ ಇತ್ತಲ್ಲೋ? ಅಯ್ಯೋ, ಅಲ್ಲಿ ಇಲ್ಲ. ಮಕ್ಕಳು ಅಲ್ಲೇ ಆಟ ಆಡ್ತಿದ್ರು. ಅವ್ರೇನಾದ್ರು ಮೇಘ, ಗಾಳಿ ಬರಕ್ ಬಿಡ್ತೀನಿ, ಸರಿಯಾಗಿ ಇಟ್ಕೊಳ್ಳಿ. ಗಾಳಿಪಟ ತುಂಬಾ ಮೇಲ್ ಹೋಗಿದೆ ಅಲ್ವಾ? ಈಗ ದಾರ ಕಟ್ ಮಾಡೋ. ನನ್ನ ರೂಮಲ್ಲಿ ಅಂಕಲ್ ಕಣ್ಣಿನ ಫೋಟೋ ಐತಲ್ಲ, ನೀವ್ಯಾರಾದ್ರೂ ನೋಡಿದ್ರಾ? ಅಕ್ಕ, ಇವಾಗ ತಾನೇ ಗಾಳಿಪಟ ಕಾಣಿಸಿ ಬಿಟ್ಬಿಟ್ವಿ. ಪಾಪಿಗಳ, ನನಗಿಂತ ಅವ್ರು ಒಂದೇ ಒಂದು ನೆನಪನ್ನು ಹಾಳು ಮಾಡ್ಬಿಟ್ರಲ್ಲೋ. ಹಾಳು ಮಾಡ್ಬಿಟ್ರಲ್ಲ. ಅಕ್ಕ, ನೀನೇ ಹೇಳ್ತಿರ್ತಿಯಲ್ಲ, ಅಂಕಲ್ ಮೇಲ್ ಹೋಗಿದ್ದಾರೆ, ಬೇಗ ಬರ್ತಾರೆ ಬರ್ತಾರೆ ಅಂತ. ಆದ್ರೆ ಇಷ್ಟ ದಿವಸ ಆದ್ರೂ ಬರ್ಲಿಲ್ವಲ್ಲ, ಅದಕ್ಕೆ ನಿಂಗೆ ಇಷ್ಟವಾದ ಕಣ್ಣಲ್ಲಿ ಅಂಕಲ್ ಅಕ್ಕ ದಿನ ನಿಮ್ಮನ್ನೇ ನೆನ್ಸ್ಕೊಂಡು ಕಣ್ಣೀರ್ ಹಾಕ್ತಿರ್ತಾಳೆ. ಬೇಗ ಬನ್ನಿ ಅಂಕಲ್ ಅಂತ ಗಾಳಿಪಟ ಕಣ್ಸಿ ಬಿಟ್ಬಿಟ್ವಕ್ಕ. ನಾ ಮಾಡಿದ ತಪ್ಪ? ಇಲ್ಲ, ಇಲ್ಲಪ್ಪ, ಇಲ್ಲ. ನನಗಿದ್ದು ಒಂದು ಕೊನೆ ನೆನಪು ನನಗೆ ಉಳಿಲಿಲ್ಲ. ಆದ್ರೂ ನನ್ನ ಮನಸ್ಸಿನ ಒಂದು ಮೂಲೆಯಲ್ಲಿ ಯಾವತ್ತಾದ್ರೂ ಒಂದಿನ ಆ ಕಣ್ಗಳನ್ನ ನೋಡ್ತೀನಿ ಅನ್ನೋ ನಂಬಿಕೆ ಇತ್ತು. ಆದ್ರೆ ನೀವು ನಮ್ಮೂರಿಗೆ ಟ್ರಾನ್ಸ್ಫರ್ ಆಗಿ ನನ್ನ ಕಣ್ಮುಂದೆನೆ ಬರ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇಷ್ಟು ದಿನ ನಾನು ಕಾಫಿ ಕೊಡೋ ನೆಪದಲ್ಲೋ ಮತ್ಯಾವುದೋ ನೆಪದಲ್ಲೋ ನಿಮ್ಮನೆಗೆ ಬರ್ತಾ ಇದ್ದಿದ್ದು ಆ ಕಣ್ಣುಗಳನ್ನ ನೋಡೋಕ್ಕೋಸ್ಕರನೇ. ಇಷ್ಟೆಲ್ಲ ನಡೆದ ಮೇಲೂ ಯಾವ ಹೆಣ್ಣೆ ಆದ್ರೂ ಇನ್ನೊಬ್ರನ್ನ ಹೇಗ್ ಪ್ರೀತಿಸ್ತಾಳೆ? ತನ್ನ ಮನಸ್ಸಿನಲ್ಲಿ ಇನ್ನೊಬ್ರನ್ನ ಹೇಗಿಟ್ಕೋತಾಳೆ? ನಾನು ನಿಮ್ಮ ಮನಸ್ಸನ್ನು ನೋಯಿಸಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ಇನ್ನೂ ನಿಮ್ಮ ಮನಸ್ಸಿನಲ್ಲಿ ನಾನಿದ್ರೆ ಆ ನನ್ನನ್ನ ಕೊಂದುಬಿಡಿ. ತಣ್ಣೀರ್ ಸ್ನಾನ ಮೈಗೊಳ್ಳೇದಲ್ಲ ಅಂತ ಬಿಸಿನೀರ್ ತಂದೆ. ತಲೆಗೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿದ್ರೆ ಕಣ್ಣಿಗೆ ತಂಪು ಅಂತಾರೆ. ಹೊನಗೊನೆ ಸೊಪ್ಪಿನ ಪಲ್ಯ ಕಣ್ಣಿಗೆ ತುಂಬಾ ಒಳ್ಳೇದು.
ಸೀಗೆ ಪುಡಿಲ್ ತಲೆಗೆ ಸ್ನಾನ ಮಾಡಿದ್ರೆ ಕಣ್ಣು ಉರಿಯುತ್ತೆ ಅಂತ ಕಡ್ಲೆ ಹಿಟ್ಟು ತಂದೆ. ನೋಡಿದೆ ಭಾವ, ತನಗೆ ಪ್ರಿಯವಾದ ಕಣ್ಣನ್ನು ಕಿತ್ಕೊಂಡು ಮಿಕ್ನ ತನಗೆ ಅವಶ್ಯಕತೆ ಇಲ್ಲ ಅಂತ ವಾಪಸ್ ಕೊಟ್ಟೋಗಿದ್ದ. ಕಣ್ಣಿಂದಾನೇ ಶುರುವಾಗಿದ್ದಿ ಪ್ರೀತಿ. ಇವತ್ತು ಕಣ್ಣನ್ನು ಕಳ್ಕೊಂಡು ಕುರುಡಾಗಿ ಹೋಗಿದೆ ಕಣೋ. ಮಂಗಳೂರು ದುರ್ಗಮ್ಮ, ಮೈಸೂರು ಚಾಮುಂಡಿ, ಬೆಂಗಳೂರು ಅಣ್ಣಮ್ಮ ಹೇಳ್ತಾ ಇದ್ದಾಳೆ ಸ್ವಾಮಿ. ಕಂಚಿ ಕಾಮಾಕ್ಷಿ, ಮಧುರ ಮೀನಾಕ್ಷಿ, ಶೃಂಗೇರಿ ಶಾರದಮ್ಮ ಹೇಳ್ತಾಳೆ ಸ್ವಾಮಿ. ಅವರೆಲ್ಲ ಏನ್ ಹೇಳ್ತಾರೆ ಸ್ವಾಮಿ? ನಿಮ್ಮ ಮನೆಗೆ ಸಿರಿ ಸಂಪತ್ತು ಬರುತ್ತೆ, ರಾಶಿ ರಾಶಿ ಕಾಸು ಬರುತ್ತೆ ಸ್ವಾಮಿ. ಓಹೋ, ಹಾಗಾದ್ರೆ ದಯಮಾಡ್ತೀವಿ ಸ್ವಾಮಿ, ಒಳಗಡೆ ಬನ್ನಿ. ಕೊಲ್ಲೂರು ಮೂಕಾಂಬಿಕೆ ಹೇಳ್ತಾಳೆ ಸ್ವಾಮಿ. ಅದನ್ನ ಒಳಗಡೆ ಹೇಳೋರಂತೆ. ಆಯ್ತು ಸ್ವಾಮಿ. ಬನ್ನಿ 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 ಬನ್ನಿ. ಹೀಗೆ ನನ್ನ ಮಗನೇ, ನನ್ನ ಮನೆಗೆ ಮಹಾಲಕ್ಷ್ಮಿ ಬರ್ತಾಳ? ಲೇ, ಬರ್ಬೇಕಾದ ಅನ್ನಪೂರ್ಣೇಶ್ವರಿನೇ ಬರ್ಲಾರ್ದೆ ಬೆಳಗ್ಗಿಂದ ಕಾಫಿ ತಿಂಡಿ ಇಲ್ದೆ ನಾವ್ ಸಾಯ್ತಾ ಇದ್ರೆ ನನ್ನ ಮಗನೇ ಶಕುನ ಹೇಳ್ತಾ ಇಲ್ಲಿ. ಇನ್ನೊಂದ್ಸಲ ನಿನ್ ತಲೆ ಏನಾದ್ರು ಈ ಬೀದಿ ಕಡೆ ಹಾಕಿದ್ಯೋ, ಆ ಬುಡ್ಬುಡಿಕೆ ಆಡ್ಸೋದ ಕೈ ಎಲ್ಲಂಗ್ ಮಾಡ್ಬಿಡ್ತೀನಿ ನನ್ನ ಮಗನೇ. ರೈಟ್ ಇಲ್ಲ. ಒಂದು ನಿಮಿಷ, ನಿಮ್ಮ ಹತ್ರ ಮಾತಾಡಬೇಕು ಅಂತಾನೆ ಕಾಯ್ತಿದ್ದೀನಿ. ನಿಮ್ಮ ಶ್ರೀನಿವಾಸನ್ ನಾನು ನೋಡಿಲ್ಲ, ಆದ್ರೆ ಅವ್ರ ಕಣ್ಣಿಂದ ನಿಮ್ಮನ್ನು ನೋಡ್ತಿದ್ದೀನಿ. ಒಂದ್ ವೇಳೆ ತೀರೋಗಿರೋ ಶ್ರೀನಿವಾಸ್ ಅವ್ರ ಜಾಗದಲ್ಲಿ ನಾನಿತ್ತು, ನನ್ನ ಜಾಗದಲ್ಲಿ ಶ್ರೀನಿವಾಸ್ ಅವ್ರು ಇದ್ದಿದ್ರೆ ಏನ್ ಹೇಳ್ತಿದ್ರು ಅಂತ ಹೇಳ. ಐ ಲವ್ ಯು. ಐ ಲವ್ ಯು. ಇಷ್ಟು ದಿನ ನಾನ್ ಪ್ರೀತಿಸ್ಬೇಕಾದ್ರೆ ಬರೀ ನನ್ನ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ದೆ. ನಿಮ್ ಕತೆ ಗೊತ್ತಾದ್ಮೇಲೆ ಈಗ ನಿಮ್ಗೆ ಒಂದು ಒಳ್ಳೆ ಭವಿಷ್ಯ ಸಿಗಬೇಕು ಅಂತ ಆಶಿಸ್ತಿದ್ದೀನಿ. ನಿಮ್ ನೆರಳಿಗೆ ನೆರಳಾಗಿ ನೀವು ಮಳೆಯಲ್ಲಿ ನೆನಿಬೇಕಾದ್ರೆ ಒಂದು ಕೊಡೆ ಆಗಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಜೀವನ ಪೂರ್ತಿ ನಿಮ್ಗೆ ಆಸರಿಯಾಗಿರ್ಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ. ಅದು ಜನ್ಮದಲ್ಲಿ ಸಾಧ್ಯ ಇಲ್ಲ. ಪ್ರೀತಿಸೋದು ಅಂದ್ರೆ ಅಸಹಾಯಕತೆಗೆ ಕನಿಕರ ತೋರಿಸೋದಲ್ಲ, ತಾನು ಪಡೋ ನೋವಿಗೆ ಸಾಂತ್ವನ ಹೇಳೋದು ಅಲ್ಲ. ಪ್ರೀತಿ ಅಂದ್ರೆ ಬೆಳಿಗ್ಗೆ ಹುಟ್ಟಿ ಮಧ್ಯಾಹ್ನ ಮಿರುಗಿ ಸಂಜೆಗೆ ಮುಳುಗೋದು ಅಲ್ಲ. ಅದು ಬೇಡ ಅಂದ್ರೂ ಉದಯಿಸುತ್ತೆ, ಬೇಕು ಅಂದ್ರೂ ಅಸ್ತಮಿಸುತ್ತೆ. ನನ್ನ ಪ್ರೀತಿ ಗೋಡೆ ಮೆಲ್ಗಿಚು ಗೊಂಬೆ ಅಲ್ಲ, ಎಲ್ಲಿಂದ್ರಲ್ಲಿ ಅಡ್ಸಾಕಿ ಮನೆನ ಅಂದಗೊಳಿಸೋದಕ್ಕೆ ಮನಸ್ಸಿನಲ್ಲಿ ನಾನು ಅವ್ರನ್ನ ಕಂಡ್ಕೋತಿದ್ದೀನಿ. ಆ ಒಂದು ಅನುಭವ ನಿಜವಾದ ಪ್ರೀತಿಲಿ ಮಾತ್ರನೇ ತಿಳಿಯೋದು. ನಿಮಗ್ ತಿಳಿದ ಮಟ್ಟಿಗೆ ನನ್ನ ಜೀವನದಲ್ಲಿ ನಡೆದದ್ದೆಲ್ಲ ಕಥೆಯಾಗಿರ್ಬೋದು, ಆದ್ರೆ ನನಗೆ ಅದು ಮರೆಯೋದು ಅಲ್ಲ, ಹೊಸದಾಗಿ ಹುಟ್ಟೋದು ಅಲ್ಲ. ನಿಮ್ಮ ಭಾವನೆಗಳಿಗೆ ಸ್ಪಂದಿಸುವಂತ ಬೇರೆ ಯಾರನ್ನಾದ್ರೂ ಮೆಚ್ಚಿ ಮದುವೆ ಮಾಡ್ಕೊಳ್ಳಿ. ಅಮ್ಮ, ಎದುರುಗಡೆ ಮನೆ ಬೀಗ ಹಾಕಿದೆ, ಅವ್ರು ಬಂದ ತಕ್ಷಣ ಈ ಕಾಗದ ಕೊಟ್ಬಿಡಿ.
ಸರಿ. ಏನ್ ಗ್ರಾಚಾರ ಬಂತೆ ಬಾಬಾ. ಕಣ್ಣು ಬಿಡ್ತಾ ಇದ್ದಂಗೆ ಕಾಫಿ ಸಿಗ್ತಾ ಇತ್ತು, ಆಗಾಗ ಪಾಯಸ ಬರ್ತಾ ಇತ್ತು, ಹಬ್ಬ ಇಲ್ದಿದ್ರು ಹಬ್ಬದ ಊಟ ಬರ್ತಾ ಇತ್ತು. ಈಗ ಒಂದು ಸಿಂಗಲ್ ಕಾಫಿಗೆ ಊರೆಲ್ಲ ಅಲಿಬೇಕಾದಂತ ಪರಿಸ್ಥಿತಿ ಬಂದಿದೆ. ಕರ್ಬುದ ಕಾಂಡ ಅಂದ್ರೆ ಇದೆ ನೋಡು. ಅಯ್ಯೋ, ಇಲ್ಲೇ ಇಲ್ಲೇ ಸ್ವಲ್ಪ ಮುಂದೆ. ಎಲ್ಲಿ? ನಿನ್ನ ಎದುರುಗಡೆ ಇದ್ದೀನಿ. ಎಲ್ಲಿದ್ದೀರಾ? ಬೇಗ. ಅಯ್ಯೋ, ಎಲ್ಲಿ? ಇಲ್ಲ. ಮುಂದೆ ಬಾ. ಮುಂದೆ. ಎಲ್ಲಿ? ಎಲ್ಲಿದ್ದೀರಾ? ಇಲ್ಲಿದ್ದೀರಾ? ಬಾ. ಎಲ್ಲಿ? ಹಾಗೆ ಮುಂದೆ ಬಾ. ಸೋತ್ಬಿಟ್ಯಾ? ಅಯ್ಯೋ ಪಾಪ. ಅಲ್ಲ ಮೇಘ, ಒಂದ್ ವೇಳೆ ಜೀವನ ಪೂರ್ತಿ ಕಣ್ ಕಟ್ಕೊಂಡ್ರೆ ಏನ್ ಮಾಡ್ತೀಯ? ಸರಿ ಅಂತ ಒಪ್ಕೋತೀನಿ. ಕಣ್ ಕಾಣಿಸ್ದೆ ಹೇಗ್ ನಡೀತೀಯ? ಹೇಗಿರ್ತೀಯ? ಹೇಗ್ ಹೋಗ್ತೀಯ? ಹೇಗ್ ಬರ್ತೀಯ? ಪಟ್ಟಿ ಕಟ್ಟಿರೋದು ನನ್ ಕಣ್ಣಿಗೆ ತಾನೆ. ನಿಮ್ ಕಣ್ಣು ತೆರೆದೇ ಇರುತ್ತಲ್ವಾ? ಆ ಕಣ್ಗಳು ನನ್ನ ನಡ್ಸಲ್ವಾ? ಇಲ್ಲ ಬದುಕ್ಸಲ್ವಾ? ನೀವು ನೋಡಿದ್ಮೇಲೆ ನಾನ್ ನೋಡೋದೇನಿದೆ? ನನಗೆ ನಿಮ್ ಕಣ್ಗಳೇ ಸಾಕು. ಸರ್ ಟೆಲಿಗ್ರಾಮ್ ಏನಯ್ಯ? ಇಲ್ಲೊಂದು ಸೈನ್ ಹಾಕಿ ಸರ್. ನಿಮ್ ಪೋಸ್ಟರ್ ಸ್ಟ್ರೈಕ್ ಮುಗೀತಾ? ಮುಗೀತು ಸರ್. ಮತ್ತೆ ಯಾವಾಗಿಂದ? ಗೊತ್ತಿಲ್ಲ ಸರ್. ಸರಿ ನಡಿ. ಬಾಬಾ ಏನ? ಮದರ್ ಸೀರಿಯಸ್ ಸ್ಟಾರ್ಟ್ ಇಮಿಡಿಯೇಟ್ಲಿ. ಅಮ್ಮನಿಗೇನಾಯ್ತು? ಎಷ್ಟಪ್ಪ? 35 ರೂಪಾಯಿ ಕೊಡಿ. ಆ ದೀಪದ ಕಂಬ ತಗೊಂಡ್ ಹೋಗಿ ಆ ದೇವ್ರ ಮನೇಲಿ ಇಡಪ್ಪ. ಅಲ್ಲೇ ಇಡು ಮರಿ. ಈ ಬಾಳೆಗೊನೆ ಎಲ್ಲಿ ಮಡಗ್ಲೆ? ನಿನಗೆ ಎಷ್ಟು ಸತಿ ಹೇಳೋದಪ್ಪ, ಅಲ್ಲಿ ತಗೊಂಡೋಗಿಡು. ಅಮ್ಮ ಕಲ್ಯಾಣ ಬಂದಿಯಪ್ಪ. ಅಯ್ಯೋ, ಒಡ್ದು ಹಾಕೆ ಬಿಟ್ಯಾ? ನಿಂಗೆ ಎಷ್ಟೆಲ್ಲ ಹೇಳುದು ಜೋಪಾನವಾಗಿ ಎತ್ತಿಡು ಅಂತ. ಸರಿ ಸರಿ ತಗೊಂಡೋಗ ಆಚೆಗೆ ಹಾಕು. ಅಮ್ಮ ಕಲ್ಯಾಣ, ನಿನ್ಗೇನಾಗಿದೆಯಮ್ಮ? ನನಗೇನಾಗಿದೆಯೋ? ನಾನ್ ಚೆನ್ನಾಗೇ ಇದೀನಿ ನೋಡು. ಮತ್ತೆ ನೀನ್ ಸೀರಿಯಸ್ ಆಗಿದೆ ಅಂತ ಟೆಲಿಗ್ರಾಮ್ ಕೊಟ್ಟಿದ್ದಾರೆ. ಹೌದಪ್ಪ, ಇನ್2 ದಿವಸದಲ್ಲಿ ಮದ್ವೆ ಆಗೋ ಹುಡುಗ ಮನೆಗ್ ಬರ್ದೇ ಇದ್ರೆ ಸೀರಿಯಸ್ ಅಲ್ದೆ ಸುಖವಾಗಿದ್ದೀನಿ ಅಂತ ಟೆಲಿಗ್ರಾಮ್ ಕೊಡ್ಲಾ? ಮದುವೆನಾ? ಯಾರಿಗೆ? ಇನ್ಯಾರಿಗೆ? ನಿಮ್ಮಪ್ಪನಿಗೆ. ನನಗ ನೋಡು, ನೀನೇ ಫೋಟೋ ನೋಡಿ ಒಪ್ಪಿದ್ದೀನಿ ಅಂತ ಕಾಗ್ದ ಬರ್ತಿದ್ಯಲ್ಲಪ್ಪ, ಅದೇ ಹುಡುಗಿ ಜೊತೆ ನಿನ್ನ ಮದ್ವೆನ ನಿಶ್ಚಯ ಮಾಡಿದೀವಿ. ಸಂತೋಷ ತಾನೇ? ನೋಡಿ, ನಾನ್ ಯಾವ ಹುಡುಗಿ ಫೋಟೋ ನೋಡಿಲ್ಲ, ಯಾವ ಕಾಗದ ನಾನ್ ಬರ್ದಿಲ್ಲ. ಬರೀಲಿಲ್ವಾ? ಇರು ಬರ್ತೀನಿ. ನೀನೇ ನಮ್ಮಮ್ಮನ ಲೆಟರ್ ಬರ್ದಿಲ್ಲ ತಾನೆ? ನಾನ್ ನಮ್ಮಮ್ಮನಿಗೆ ಲೆಟರ್ ಬರೆಯಲ್ಲ, ಈ ನಿಮ್ಮಮ್ಮನ ಬರೀತೇನಾ? ನೋಡಿಲಿ, ನೀನೇ ಬರ್ದಿರೋ ಕಾಗ್ದ. ಪ್ರೀತಿ ಅಮ್ಮ, ನೀನ್ ಕಳ್ಸಿದ ಹುಡುಗಿ ಫೋಟೋ ತುಂಬಾ ಇಷ್ಟ ಆಯ್ತು. ಅವ್ರ ಅಪ್ಪ ಅವನ ಹತ್ರ ಮಾತಾಡು, ಮದುವೆ ಫಿಕ್ಸ್ ಮಾಡು. ಮುಹೂರ್ತ ದಿನ ಫಿಕ್ಸ್ ಮಾಡಿ ಯಾವತ್ತು ಅಂತ ತಿಳಿಸಿದ್ರೆ ಇಮಿಡಿಯೇಟ್ ಆಗಿ ಹೊಟ್ಟು ಬರ್ತೀನಿ. ಇಂತಿ ನಿಮ್ ಮಗ ಕಲ್ಯಾಣ್. ಅಮ್ಮ, ನಿಜವಾಗ್ಲೂ ಹೇಳ್ತಿದ್ದೀನಿ, ಈ ಕಾಗದ ನಾನ್ ಬರ್ತಿದ್ದಲ್ಲ. ನನಗೆ ಮದುವೆ ಇಷ್ಟ ಇಲ್ಲ. ಇಷ್ಟ ಇಲ್ಲ? ಯಾಕೆ ಇಷ್ಟ ಇಲ್ಲ? ಇಷ್ಟ ಇಲ್ಲ ಅಂತ ಅವ್ನು ಹೇಳಿಲ್ವಾ? ಯಾಕೆ ಇಷ್ಟ ಇಲ್ಲ ಅಂತ ಅವನೇ ಹೇಳ್ಬೋದಲ್ಲ? ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ ಅಷ್ಟೇ. ಇಷ್ಟ ಇಲ್ಲ ಅನ್ನೋದಕ್ಕೆ ಹುಡುಗಿಲಿ ಏನೋ ಕಮ್ಮಿ ಆಗಿದೆ. ಈ ಹುಡುಗಿ ಅಂತಲ್ಲಮ್ಮ, ನನಗೆ ಯಾವ ಹುಡುಗಿನ ಮದುವೆ ಯಾಕೆ ಇಷ್ಟ ಇಲ್ಲ.
ಅಮ್ಮ ಈ ಕಾಗ್ದ ನೀನು ಬರ್ದಿದ್ಯೋ ಇಲ್ವೋ ನನಗ್ ಬೇಕಾಗಿಲ್ಲ. ನೋಡು, ಮಾತ್ ಕೊಟ್ಟಿದ್ದು ಆಯ್ತು, ಮುಹೂರ್ತ ಇಟ್ಟಿದ್ದು ಆಯ್ತು, ಊರ್ನವ್ರಿಗೆಲ್ಲ ಲಗ್ನ ಪತ್ರಿಕೆ ಹಂಚಿದ್ದು ಆಯ್ತು. ಈ ಹುಡುಗಿನೇ ನಿನ್ ಹೆಂಡತಿ, ಈ ಮದುವೆ ನಡೆದೇ ತೀರ್ಬೇಕು. ನಮಸ್ಕಾರ ಸರ್. ಓ ಬನ್ನಿ, ನಮಸ್ಕಾರ. ಅಂತೂ ಈ ಹಳ್ಳಿ ಮಕ್ಕಳ ಮೇಲೆ ವಿಶ್ವಾಸ ಇಟ್ಟು ಮದ್ವೆ ಕರೆದಿದ್ದಕ್ಕೆ ಥ್ಯಾಂಕ್ಸ್ ಸರ್. ಹೌದು ಸರ್. ನಮಸ್ಕಾರ. 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 ಬನ್ನಿ. ನಮಸ್ಕಾರ. ನಮಸ್ಕಾರ. ಊರವ್ರಿಗೆಲ್ಲ ಲಗ್ನ ಪತ್ರಿಕೆ ಬಂತು, ಆದ್ರೆ ನಮಗ್ ಮಾತ್ರ ಬರ್ಲಿಲ್ಲ. ಮದ್ವೆ ನೋಡ್ಬೇಕು ಅನ್ನಿಸ್ತು, ಬಂದ್ಬಿಟ್ವಿ. ಮದ್ವೆ ಕರೀದೇ ಇದ್ರು ಬಂದಿದೀವಿ, ದಯವಿಟ್ಟು ಏನು ಅನ್ಕೋಬೇಡಿ. ಮದುವೆ ಇದ್ದಕ್ಕಿದ್ದ ಹಾಗಿಟ್ಟಿದ್ರಿಂದ ಎಲ್ರೂ ಕರೆಯೋಕ್ ಆಗ್ಲಿಲ್ಲ. ನೀವೆಲ್ಲರೂ ಬಂದಿದ್ ತುಂಬಾ ಸಂತೋಷ. ನಡೀರಿ ಒಳಗೆ ಬನ್ನಿ. ನಮಸ್ಕಾರ. ನಮಸ್ಕಾರ. ಆರ್ತಿ ತಗೊಂಬನ್ನಿ. ನಿನ್ನ ಪ್ರೀತಿಯ ದೇವತೆಯು ಬಳಿ ಬಂದಳು. ನಿನ್ನ ಹೃದಯದ ಬಾಗಿಲಿಗೆ ಬೆಳಕಾದಳು.
ಎಂದು ನಿನ್ನ ಪ್ರೀತಿಯ ದೇವತೆಯು ಕಳಿದಳು ನಿನ್ನ ಹೃದಯದ ಬಾಗಿಲಿಗೆ ಬೆಳಕಾದಳು. ಮೇಘಮಾಲಾ, ಸ್ವಲ್ಪ ಇಲ್ಲಿ ಬರ್ತೀಯಾ? ನಾಳೆ ಧಾರೆ ಆದ್ಮೇಲೆ ಎಲ್ರಿಗೂ ಕೊಡ್ಬೇಕಲ್ವಾ, ಅದಕ್ಕೆ ತಾಂಬೂಲ ಕಟ್ತಾ ಇದ್ವಿ. ನಾನೊಂದ್ ಮಾತು ಹೇಳ್ತೀನಿ, ಕೇಳ್ತೀಯಾ? ಹೇಳಿ. ದಯವಿಟ್ಟು ನೀನಿಲ್ಲಿಂದ ಹೊರಟೋಗು. ನಿನ್ನ ನೋಡ್ದಾಗಿಂದಲೂ ಅವನೊಂಥರ ಆಗೋದ. ಹೆಸರಿಗೆ ಮಾತ್ರ ಮದ್ವೆಗಂಡು. ಅವನ ಮುಖದಲ್ಲಿ ಸ್ವಲ್ಪನಾದ್ರೂ ನಗು ಅನ್ನೋದೇ ಇಲ್ಲ. ಏನಾದ್ರೂ ಆಗ್ಬಾರ್ದಾಗ್ಬಿಡುತ್ತೇನೋ ಅಂತ ನನಗ್ ಭಯ ಆಗ್ತಿದೆ. ನಾಳೆ ಬೆಳಿಗ್ಗೆ ಮದ್ವೆ ನೋಡ್ಕೊಂಡು ಹೊರಟೋಗ್ತೀನಿ. ತಾಳಿ ಕಟ್ಟಿದ್ಮೇಲೆ ಒಂದು ನಿಮಿಷನೂ ಇರೋಲ್ಲ. ತಾಳಿ ಕಟ್ಟೋದಿರ್ಲಿ, ನೀನ್ ಇಲ್ಲಿದ್ರೆ ತೋರಣ ಕೂಡ ಕಟ್ಟೋದಿಲ್ಲ ಅವನು. ಈ ಮದ್ವೆ ನಿಂತೋದ್ರೆ ಅದಕ್ಕೆ ಕಾರಣ ನೀನೇ ಆಗ್ತೀಯ. ಬೇಡಿಮ್ಮ, ನನ್ನಿಂದ ಈ ಮದ್ವೆ ನಿಲ್ಬಾರ್ದು. ನಾವು ಹೊರಟೋಗ್ತೀವಿ. ನಮ್ಮ ಮನೆಯ ಅಂಗಳದಲ್ಲೂ ರಂಗೋಲಿ ಬಿಡಿ. ಕಲ್ಯಾಣ. ಕಲ್ಯಾಣ ಅವ್ರು ಬಂದ್ರಾ? ಬಂದಿದ್ದಾರೆ. ಮದ್ವೆ ಏನಾಯ್ತು? ಗೊತ್ತಿಲ್ಲ. ಎಲ್ಲಿದ್ದಾರೆ? ಹೊಳೆ ಹತ್ರ ಇದ್ದಾರೆ. ಅಲ್ಲಿ ನಿಮ್ ಮದ್ವೆ ತಾಳಿ ಕಟ್ಬೇಕಾದ ಸಮಯದಲ್ಲಿ ನೀವ್ ಇಲ್ಲಿದ್ದೀರಾ ಅಂದ್ರೆ ನಿಮ್ ಮದ್ವೆ ಏನಾಯ್ತು? ಬೇಡ ಅನ್ಬಿಟ್ಟೆ. ನಾಳೆ ಬೆಳಿಗ್ಗೆ ಮುಹೂರ್ತ ಇಟ್ಕೊಂಡು ಈ ಹುಡುಗಿ ಇಷ್ಟ ಇಲ್ಲ, ನನಗೆ ಈ ಮದ್ವೆ ಬೇಡ ಅಂತಿದ್ಯಲ್ಲೋ? ನನಗೆ ಮೇಘಮಾಲ ಅಂದ್ರೆ ಇಷ್ಟ. ನೋಡು, ಅದನ್ನೆಲ್ಲ ಮರ್ತು ಈ ಹುಡುಗಿನ ಮದ್ವೆ ಆಗ್ತೀಯೋ ಇಲ್ವೋ ನೀನು? ಪ್ರೀತಿಸಿದ್ಮೇಲೆ ನಮ್ಮನ್ನ ನಾವೇ ಮರಿತೀವಿ ಹೊರತು ಪ್ರೀತಿಸಿದವ್ರನ್ನ ಹೇಗಮ್ಮ ಮರೆಯೋದು? ನನಗೆ ಈ ಮದುವೆ ಇಷ್ಟ ಇಲ್ಲ ಅಂತ ನಾನಿದ್ರೆ ಮಾತ್ರನೋ ವಿಷಾನೋ ತಗೊಂಡು ಸತ್ತಿದ್ರೆ ಎದೆ ಬಡ್ಕೊಂಡು ಅಳ್ತಿದ್ರಿ. ಅದೇ ನಾನು ಖಂಡಿತವಾಗಿ ನನಗೆ ಈ ಮದುವೆ ಇಷ್ಟ ಇಲ್ಲ, ದಯವಿಟ್ಟು ನನ್ ಬಿಟ್ಬಿಡಿ ಅಂತ ಬೇಡ್ಕೊಂಡ್ರು ನೀವೆಲ್ಲ ಕೇಳಲ್ಲ ಅಲ್ಲ? ನೋಡಿ ಅಂದ್ರೆ ಕೊನೆ ಘಳಿಗೆಲಿ ಎಷ್ಟು ಸುಲಭವಾಗಿ ಈ ಮದ್ವೆ ಬೇಡ ಅಂತಿದ್ದಾನೆ. ಈ ಮದ್ವೆ ನನಗಿಷ್ಟ ಇಲ್ಲ ಅಂತ ಅವ್ನು ಮೊದಲೇ ನಿಮ್ಗೆ ಹೇಳಿದ್ದ. ಆದ್ರೆ ನೀವು ನಮಗದನ್ನ ಹೇಳದೆ ಮುಚ್ಚಿಟ್ರಿ. ನಿಮ್ ಹುಡುಗ ತಾನೇ ನಮ್ಮ ಮನೆಗೆ ಬಂದು ನಮ್ಗೆಲ್ಲ ವಿಷಯನೂ ಹೇಳ್ದ. ಊರಲ್ಲೆಲ್ಲ ಲಗ್ನ ಪತ್ರಿಕೆ ಹಂಚ್ಬಿಟ್ಟಿದ್ವಿ, ಬಂಧು ಮಿತ್ರರೆಲ್ಲ ಬರ್ತಿದ್ದಾರೆ. ಇದ್ದಕ್ಕಿದ್ದಾಗೆ ಮದುವೆ ನಿಂತೋಗ್ಬಿಟ್ರೆ ಬಂದವರಿಗೆಲ್ಲ ಏನ್ ಉತ್ತರ ಹೇಳೋದು ಅಂತ ಚಿಂತೆ ಶುರು ಆಗೋಯ್ತು. ಅದಕ್ಕೆ ನಮ್ ಹುಡುಗಿಗೆ ಇಷ್ಟವಾದ ಇನ್ನೊಬ್ಬ ಹುಡುಗನ್ ನೋಡಿದ್ವಿ. ಮದುವೆ ಗಂಡು ಬದಲಾದ್ನೆ ಹೊರತು ಮದುವೆ ನಾವ್ ಅನ್ಕೊಂಡ ಹಾಗೆ ಲಕ್ಷಣವಾಗೇ ನಡೆಯುತ್ತೆ. ನಮ್ ಹುಡುಗಿನೂ ತುಂಬಾ ಸಂತೋಷವಾಗೇ ಇದ್ದಾಳೆ. ಮದುವೆಯಲ್ಲಿ ವರದಕ್ಷಿಣೆ ಕಮ್ಮಿ ಆಯ್ತು ಅಂತ ಹೇಳಿ ಹಸೆಮಣೆ ಬಿಟ್ಟು ಎದ್ದು ಹೋಗೋರ್ಗಿಂತ ನಿಮ್ ಮಗ ರಿಯಲಿ ಗ್ರೇಟ್. ಇಷ್ಟು ದಿನ ನಿನ್ ಮದುವೆ ಯಾವಾಗ ಅಂತ ಕೇಳ್ತಾ ಇದೆಯಲ್ಲ, ನೋಡು ಆ ಟೈಮ್ ಬಂದೇ ಆಗ್ಬಿಡ್ತು. ನಾಳೆ ಬೆಳಗ್ಗೆನೆ ಕಣ ಮದುವೆ. ಇಲ್ಲ ಕಣೋ, ದಿಢೀರ್ ಅಂತ ಫಿಕ್ಸ್ ಆಗೋಯ್ತು. ಬರ್ತೀಯ ತಾನೆ? ಬಾಬಾ, ಚಿಕ್ಕ ವಯಸ್ಸಿಂದ ಜೊತೆಲಿ ಆಟ ಆಡಿದ್ವಿ, ಜೊತೆಲಿ ಊಟ ಮಾಡಿದ್ವಿ, ಜೊತೆಲೇ ಬೆಳೆದ್ವಿ. ನಿನ್ ಪ್ರೀತಿಗೋಸ್ಕರ
ನನ್ನ ಕೈಲಿ ಮಾಡೋಕ್ಕಾಗಿದೆ ಇಷ್ಟೇ ಕಣೋ. ಅಕ್ಷತೆ ಹಾಕ್ಬೇಕು ಅಂತಿರೋ ತಂದೆ ತಾಯಿನ ಹೀಗೆ ಗೋಡ್ ಹೇಳ್ಕೊಡೋದು ನಿಮ್ಗೆ ಸಂತೋಷನಾ? ನಿಮ್ ಬಗ್ಗೆ ಅವ್ರು ಎಷ್ಟು ಕನಸು ಕಂಡಿರ್ತಾರೆ. ಯಾಕೆ ಹೀಗೆ ಮಾಡಿದ್ರಿ? ಪ್ರೀತಿಗೋಸ್ಕರ. ಪ್ರೀತಿ ಅಂದ್ರೆ ಗೋಡೆ ಮೇಲೆ ಗೀಚೋ ಗೊಂಬೆ ಅಲ್ಲ. ಇಷ್ಟ ಬಂದಾಗೆಲ್ಲ ಅಳಿಸಿ ಮನೇನ ಅಂದ ಮಾಡಕ್ಕೆ. ಸೂರ್ಯ ಬೇಕಾದ್ರೆ ದಿನ ಹುಟ್ತಾನೆ ಸಾಯ್ತಾನೆ, ಆದರೆ ಪ್ರೀತಿ ಹಾಗಲ್ಲ. ಒಂದೇ ಸಾರಿ ಹುಟ್ಟುತ್ತೆ, ಜೀವನ ಪೂರ್ತಿ ಉಳಿಯುತ್ತೆ. ನಿಮಗೂ ಗೊತ್ತಿಲ್ದಿರೋದಾ? ನಾವು ಹೋಗ್ಬೇಕಾರೋ ಜಾಗಕ್ಕೆ ರೈಲ್ ಸಿಕ್ಲಿಲ್ಲ ಅಂದ್ರೆ ಬಸ್ ಹತ್ಕೊಂಡು ಹೋಗ್ತೀವಿ, ಬಸ್ಸು ಸಿಕ್ಲಿಲ್ಲ ಅಂದ್ರೆ ಟ್ಯಾಕ್ಸಿನಾದ್ರೂ ಮಾಡ್ಕೊಂಡು ಹೋಗ್ತೀವಿ. ಆದ್ರೆ ಏನೂ ಸಿಕ್ಲಿಲ್ಲ ಅಂತ ಹೋಗ್ಬೇಕಾಗಿರೋ ಜಾಗನ ಬಿಟ್ಟು ಬೇರೆ ಎಲ್ಲಾದ್ರೂ ಹೋಗ್ತೀವ? ಪ್ರೀತಿನೂ ಹಾಗೆ ಮೇಘಮಾಲ. ನಾವು ಬಯಸಿದವ್ರು ಸಿಕ್ಲಿಲ್ಲ ಅಂತ ಸಿಕ್ದವ್ರ ಜೊತೆ ಎಲ್ಲ ಹೊಂದ್ಕೊಂಡು ಹೋಗಕ್ಕಾಗಲ್ಲ. ನೀವಿರೋ ಸಂತೋಷನ್ ಕಳ್ಕೊಂಡು ಇಲ್ದೇ ಇರೋ ಸಂತೋಷಕ್ಕೋಸ್ಕರ ಕತ್ಲಲ್ಲಿ ಹುಡುಕ್ತಾ ಇದ್ದೀರಾ. ಕಳ್ಕೊಂಡಿದ್ದನ್ನ ಕಳೆದೋದ ಜಾಗದಲ್ಲಿ ಹುಡುಕ್ಬೇಕೆ ಹೊರತು ಬೆಳಕಿದೆ ಅಂತ ಬೇರೆ ಎಲ್ಲೋ ಹುಡ್ಕಕ್ಕಾಗತ್ತಾ? ಅಂದ್ರೆ ಜೀವನ ಪೂರ್ತಿ ಒಂಟಿಯಾಗೇ ಇರ್ತೀರಾ? ನಾನ್ ಯಾಕೆ ಒಂಟಿಯಾಗಿರ್ಲಿ? ನಾನ್ ಪ್ರೀತಿಸೋ ಹುಡುಗಿ ನಮ್ಮನೆ ಎದುರುಗಡೆನೆ ಇದ್ದಾಳೆ. ಅವಳನ್ನ ನೋಡ್ತಾನೆ ಜೀವನ ಪೂರ್ತಿ ಕಳೆದ್ಬಿಡ್ತೀನಿ. ನೋಡ್ತಾ ಬದುಕ್ತೀನಿ, ನೆನಪಿನಲ್ಲೇ ಕಾಲ ಕಳಿತೀನಿ. ಇದೆಲ್ಲ ಕೇಳೋದಕ್ ಮಾತ್ರ ಚೆನ್ನಾಗಿರುತ್ತೆ. ನಿಜ ಜೀವನದಲ್ಲೂ ಚೆನ್ನಾಗಿರುತ್ತೆ. ಅದಕ್ಕೆ ಉದಾಹರಣೆ ನೀವೇ ಇದ್ದೀರಲ್ಲ. ಈ ಪ್ರಪಂಚದಲ್ಲೇ ಇಲ್ದೇ ಇರೋ ವ್ಯಕ್ತಿ ನೆನೆಸ್ಕೊಂಡು ನೀವು ಬದುಕ್ತಿರ್ಬೇಕಾದ್ರೆ ನಾನು ಎದುರುಗಡೆನೆ ಇರೋರು ನೆನೆಸ್ಕೊಂಡು ನಾನು ಬದುಕಕ್ಕಾಗಲ್ವಾ? ಒಂದು ಹೆಣ್ಣಿನ ಪ್ರೀತಿ ಆ ವ್ಯಕ್ತಿ ತೀರೋದ್ಮೇಲೂ ಜೀವಂತವಾಗಿರುತ್ತೆ. ಆದ್ರೆ ಒಂದು ಗಂಡಸಿನ ಪ್ರೀತಿ ಇಷ್ಟಪಟ್ಟವಳು ಸಿಕ್ಲಿಲ್ಲ ಅಂದ ತಕ್ಷಣ ಸತ್ತೋಗುತ್ತೆ. ಅಷ್ಟೇ ಅಲ್ವಾ ನಿಮ್ಮ ಅಭಿಪ್ರಾಯ? ಅನ್ನ ಗತಿ ಇಲ್ಲ ಅಂತ ಯಾವ ತಾಯಿನೂ ಹೆತ್ತು ಮಗುನ ಬೀದಿಗೆ ಬಿಸಾಕಲ್ಲ, ಎದೆಲಿಟ್ಕೊಂಡು ಸಾಕ್ತಾಳೆ. ನನ್ನ ಪ್ರೀತಿನೂ ಹಾಗೆ. ನೋಡ್ಬೋದು, ಸೇರಕ್ಕಾಗಲ್ಲ, ಸ್ನೇಹವಾಗಿರ್ಬೋದು, ಜೊತೆಗೆ ಬದುಕಕ್ಕಾಗಲ್ಲ. ಹಾಗಂತ ನನ್ನ ಪ್ರೀತಿನ ಕಿತ್ ಬಿಸಾಕ್ಲಾರೆ. ಗಂಡಸರಿಗೂ ಹೃದಯ ಇದೆ. ಅಷ್ಟಕ್ಕೂ ನಾನ್ ಮದುವೆ ಆದ್ರೆ ನಿಮ್ಗೇನು, ಮದುವೆ ಆಗದೆ ಒಂಟಿ ಆಗಿದ್ರೆ ನಿಮಗೇನ್ರಿ? ನಿಮ್ಗೆ ಸಂಬಂಧನೇ ಇಲ್ದಿರೋ ವ್ಯಕ್ತಿ ಬಗ್ಗೆ ನೀವ್ಯಾಕೆ ತಲೆ ಕೆಡ್ಸ್ಕೋತೀರಿ? ನನಗೂ ನಿಮಗೂ ಏನ್ರಿ ಸಂಬಂಧ? ಇದು ಒಂದನ್ ಬಿಟ್ಟು ನಿಮಗೆ ಈ ಕಣ್ಣುಗಳಂದ್ರೆ ಪ್ರಾಣ, ಈ ಕಣ್ಣುಗಳಿಗೆ ನೀವಂದ್ರೆ ಪ್ರಾಣ. ನೀವು ಅಷ್ಟು ಇಷ್ಟಪಡೋ ಈ ಕಣ್ಣು, ನಿಮ್ಮನ್ನ ಅಷ್ಟು ಇಷ್ಟಪಡೋ ಈ ಕಣ್ಣು ಇನ್ನೊಬ್ರು ನೋಡುತ್ತೆ, ಇನ್ನೊಬ್ರು ಮೆಚ್ಚುತ್ತೆ ಅಂತ ನೀವ್ ಹೇಗ್ ಅನ್ಕೊಂಡ್ರಿ? ನಿಮ್ ಕಣ್ಣಿಗೆ ಕಾಣಿಸ್ದೇ ಇರೋರ್ಗೆ, ನಿಮ್ ಮಾತೇ ಕೇಳಿಸ್ದೇ ಇರೋರ್ಗೆ ಲಕ್ಷ ಸಲ ಐ ಲವ್ ಯು ಅಂತ ನೀವ್ ಹೇಳ್ತಿರ್ಬೇಕಾದ್ರೆ ನನ್ ಎದುರುಗಡೆ ಇರೋ ಹುಡುಗಿಗೆ ನಿನ್ನೆ ಪ್ರೀತಿಸ್ತಾ ಇದ್ದೀನಿ ಅಂತ ನಾನ್ ಯಾಕ್ರಿ ಹೇಳ್ಬಾರ್ದು? ನಿಜ ಹೇಳ, ನೀವು ನನ್ ಪ್ರೀತಿಸ್ಬೇಕಿಲ್ಲ, ಜ್ಞಾಪಿಸ್ಕೊಳ್ಳಬೇಕಿಲ್ಲ. ರಸ್ತೆಯಲ್ಲಿ ಹೋಗ್ತಿರ್ಬೇಕಾದ್ರೆ ತಲೆ ತೆಗೆಸ್ಕೊಂಡು ನಡೆಯೋ ನೀವು ಈ ನನ್ನ ಕಣ್ಣನ್ನು ನೋಡ್ಬೇಕು ಅಂತ ತಲೆ ಎತ್ತುತ್ತೀರಲ್ಲ, ಅದೊಂದು ಸಾಕು. ಆ ಒಂದ್ ನೋಟ, ಆ ನೋಟ ನೋಡ್ತಾನೆ ಜೀವನ ಎಲ್ಲ ಕಳೆದ್ಬಿಡ್ತೀನಿ. ಎಲ್ರೂ ಪ್ರೇಮಕ್ಕೆ ಕಣ್ಣಿಲ್ಲ ಅಂತಾರೆ, ನನ್ನ ಪ್ರೇಮಕ್ಕೆ ಕಣ್ಣಿದೆ, ಕಣ್ ಮಾತ್ರ ಇದೆ. ಒಂದ್ ನಿಮಿಷ. ಅಲ್ಲ, ನೀವೇ ಕಲ್ತಿದ್ದೀರಿ. ನೀವೇನು ಚಿಂತೆ ಮಾಡಬೇಡಿ. ನೀವು ಪ್ರೀತಿಸೋ ಈ ಕಣ್ಣುಗಳನ್ನ ನನ್ನ ಪ್ರಾಣಕ್ಕಿಂತ ಹೆಚ್ಚು ನೋಡ್ಕೋತೀನಿ. ಇದನ್ನ ನೋಡ್ತಾ ನೀವು ಸಂತೋಷವಾಗಿರಿ, ನೀವು ಸಂತೋಷವಾಗಿರೋದನ್ನ ನೋಡ್ತಾ ನಾನು ಸಂತೋಷವಾಗಿರ್ತೀನಿ. ಇದೇ ಸಂತೋಷ ಹಂಚ್ಕೊಂಡು ನಾವಿಬ್ರು ಹೀಗೆ ಇದ್ಬೇಡ. ಓಕೆ? ಹಲೋ, ನಿಮ್ ಕೈ ಕಾಫಿ ಕುಡಿದು ಎಷ್ಟು ದಿನ ಆಗೋಯ್ತು?
ಒಂದು ಕಪ್ ಫಿಲ್ಟರ್ ಕಾಫಿ ಪ್ಲೀಸ್.